अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः। व्यासं वसिष्ठनप्तारं शक्तिः शम्भराशरात्मजं वन्दे जुगदादं तपोनिधिम् कृष्णाय यादवेन्द्राय ज्ञानमुद्राय विजयनाथाय रुक्मिणीशाय नमो वेदान्तवेदिने वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ನಿತ್ಯಪಾರಾಯಣದಲ್ಲಿ ಸಮಯನೇ ನೋಡ್ಲಿಲ್ಲ, ಅದರಿಂದ ಇವತ್ತು ಧ್ಯಾನ ಶ್ಲೋಕ ಸ್ವಲ್ಪ ಕಡಿಮೆ ಮಾಡೋಣ. ಮುಂದಕ್ಕೆ ಹೋಗೋಣ. ನಿನ್ನೆ ದಿವಸ 32ನೇ ಶ್ಲೋಕ ಆಗಿತ್ತು. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕಾದಶಾಧ್ಯಾಯೇ 33 ಶ್ಲೋಕಃ. ನನ್ನ ಸಂಕಲ್ಪಾನುಸಾರವೇ ಎಲ್ಲವೂ ನಡೆಯುವುದು. ನಿಸ್ಸಂಶಯವಾದ ನಂತರ ನೀನೇ ನನ್ನ ಸಂಕಲ್ಪಾನುಸಾರವಾಗಿ ಈಗ ನಡೆಸ್ಕೊಡುದು ಎನ್ನುತ್ತಾರೆ. ಆದ್ದರಿಂದ ನೀನು ಅದರೊಂದಿಗೆ ಯುದ್ಧ ಮಾಡಲು 7 ಶತ್ರುಗಳನ್ನು ಜಯಿಸಿ ಯಶಸ್ಸನ್ನು ಹೊಂದು ಧರ್ಮದಿಂದ ಕೂಡಿರುವ ಮತ್ತು ಆ ಕಾರಣದಿಂದ ಸರ್ವ ಸಮೃದ್ಧಿಯಿಂದ ಕೂಡಿರುವ ರಾಜ್ಯವನ್ನು ಅನುಭವಿಸು. ಈ ಮೊದಲೇ ನಾಶವಾಗಲೆಂದು ಉದ್ದೇಶಿಸಲ್ಪಟ್ಟವರಾಗಿದ್ದಾರೆ. ಓ ಎಡಗೈಯಿಂದಲೂ ಬಾಣ ಪ್ರಯೋಗ ಮಾಡುವ ಶಕ್ತಿ ಉಳ್ಳಂತಹ ಅರ್ಜುನೇ, ಸವ್ಯಸಾಚಿ ಅಂದರೆ 2 ಕೈನಲ್ಲೂ ಅವನು ಇದನ್ನ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಅವನಿಗೆ ಹೆಸರು ಸವ್ಯಸಾಚಿ ಅಂತ. ಎರಡು ಕೈಯಿಂದ ಎಡಗೈಯಿಂದಲೂ ಬಾಣ ಪ್ರಯೋಗ ಮಾಡುವ ಶಕ್ತಿ ಉಳ್ಳ ಅರ್ಜುನೇ, ಅವರುಗಳ ನಾಶಕ್ಕೆ ನೀನು ನಿಮಿತ್ತ ಮಾತ್ರಕ್ಕೆ ನಿಲ್ಲು. ಯಾಕಂದ್ರೆ ನನ್ನಿಂದಲೇ ಎಲ್ಲರೂ ಮೊದಲೇ ಹತರಾಗಿದ್ದಾರೆ. ನನ್ನ ಸಂಕಲ್ಪದ ಮುಂದೆ ಯಾವುದೂ ಇಲ್ಲ. ನಾನು ಸತ್ಯ ಸಂಕಲ್ಪ ಅಂತ. ಅವನ ಸಂಕಲ್ಪ ಮಾಡಿದ್ರೆ ಮುಗೀತು, ಅದು ಖಂಡಿತ ನಡೆದೇ ಆಗುತ್ತೆ. ನಾವ್ ಏನೇನೋ ಅನ್ಕೊಳ್ತೀವಿ, ಎಲ್ಲವೂ ಆಗೋಲ್ಲ. ಮುಂದಿನ ಶ್ಲೋಕ 34. ದ್ರೋಣರನ್ನ, ಭೀಷ್ಮರನ್ನ, ಜಯದ್ರಥನನ್ನ, ಕರ್ಣನನ್ನು ಹಾಗೆ ಇನ್ನೂ ಇತರ ಯೋಧ ಮುಖ್ಯರನ್ನು ಸಹ ನನ್ನಿಂದಲೇ ಎಂದರೆ ನನ್ನ ಸಂಕಲ್ಪದಿಂದಲೇ ನಷ್ಟರಾಗಿರುತ್ತಾರಾದ್ದರಿಂದ ಅವರ ಗುರುಗಳು, ಬಂಧುಗಳು ಅಂತವರನ್ನು ಕೊಲ್ಲುವುದು ಅಧರ್ಮವೇ ಇತ್ಯಾದಿ ನಿನಗೆ ಗತಿಗೆ ಕಾರಣವೇ ಇಲ್ಲ. ಕೊಲ್ಲವನು ನೀನಲ್ಲ, ಸಂಕಲ್ಪ ನನ್ನದು. ಆಗ್ಲೇ ಎಲ್ಲ ಆಗೋಗಿದೆ. ಆದ್ರೆ ಬರೀ ಔಪಚಾರಿಕವಾಗಿ ಅಂತ ಹೇಳುವಾಗೆ ನಿನ್ನಿಂದ ಅವರು ಇದಾದ್ರು ಅಂತ ಹೇಳ್ತಾರೆ. ಇದಕ್ಕೆ ಪಡ್ಬೇಕಾಗಿಲ್ಲ. ನೀನು ಕಾನೂನಿನಿಂದಲೋ ಸ್ನೇಹದಿಂದಲೋ ವ್ಯಥೆ ಪಡೋದು ಯುಕ್ತವಲ್ಲ. ಆದ್ದರಿಂದ ಅಂತಹ ಶಂಕಗಳನ್ನೆಲ್ಲ ತ್ಯಜಿಸಿ ಯುದ್ಧ ಮಾಡು. ನಿನ್ನ ಶತ್ರುಗಳನ್ನು ಖಂಡಿತವಾಗಿ ಜಯಿಸ್ತೀಯ, ಸಂದೇಹ ಬೇಡ. 35ನೇ ಶ್ಲೋಕ. ಈ ಸಂದರ್ಭದಲ್ಲಿ ಸಂಜಯರು ಧೃತರಾಷ್ಟ್ರ ಹೇಳ್ತಾರೆ, ಬ್ರಹ್ಮ ರುದ್ರಾದಿಗಳಿಗೂ ಸ್ವಾಮಿಯಾದ ಆಶ್ರಿತ ವಾತ್ಸಲ್ಯ ಜಲದಿಯಾದ ಕೇಶವನ ಮಾತನ್ನು ಕೇಳಿ ಇಂದ್ರನಿಂದ ಕಿರೀಟವನ್ನು ಪಡೆದ ಕಿರೀಟಿಯಾದ ಅರ್ಜುನನು ನೋಡಿ, ಒಂದೊಂದು ಇದರಲ್ಲೂ ಕೂಡ ಹೇಳ್ತಾ ಬರ್ತಾರೆ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯಕೃಷ್ಣ ಸವ್ಯಸಾಚಿ ಧನಂಜಯ. ಕಿರೀಟಿ ಅಂದ್ರೆ ಸಾಕ್ಷಾತ್ತಾಗಿ ಇಂದ್ರನಿಂದಲೇ ಅವನಿಗೆ ಕಿರೀಟವನ್ನ ಪಡೆದಿದ್ದ, ಅವನು ಸಮ್ಮಾನಿತ. ಭೀತರಲ್ಲೆಲ್ಲ ಅತಿ ಭೀತನಾಗಿ ಆ ಕಾರಣದಿಂದ ನಡುಗುವವನಾಗಿ ನಮಸ್ಕಾರವನ್ನು ಮಾಡಿ ಅಂಜಲಿಬದ್ಧನಾಗಿ ಗದ್ಗದ ಸ್ವರದಿಂದ ಪುನಃ ಶ್ರೀಕೃಷ್ಣ ಭಗವಾನರವನ್ನು ಕುರಿತು ಅರಿಕೆ ಮಾಡಿಕೊಳ್ಳುತ್ತಾನೆ. ಏನು ಅಂದ್ರೆ 36ನೇ ಶ್ಲೋಕ. ಸರ್ವರ ಇಂದ್ರಿಯಗಳಿಗೂ ಅವರುಗಳ ಕರ್ಮಾನುಸಾರ ನಿಯಾಮಕನಾಗಿ ಋಷಿಕೇಶ ಎನಿಸುವವನೇ, ಯುದ್ಧವನ್ನು ನೋಡಬೇಕೆಂಬ ಆಶೆಯಿಂದ ಬಂದಿರುವ ದೇವ ಗಂಧರ್ವ ಸಿದ್ಧರೇ ಮೊದಲಾದ ಸಾಧುಲೋಕವು ನಿಮ್ಮ ಅನುಗ್ರಹದಿಂದ ನಿಮ್ಮ ಪರಮೈಶ್ವರ್ಯವನ್ನು ಪ್ರದರ್ಶಿಸುವ ರೂಪವನ್ನು ಕಂಡು ಮತ್ತು ನಿಮ್ಮ ಮಹಾತ್ಮೆಯಿಂದ ಉಂಟಾದ ಪ್ರಶಂಸೆಯನ್ನು ಕಂಡು ತುಂಬಾ ಸಂತೋಷಿತರಾಗಿಯೂ ನಿಮ್ಮಲ್ಲಿ ತುಂಬಾ ಭಕ್ತಿಯುಳ್ಳವರಾಗಿಯೂ ಇದ್ದಾರೆ. ಪ್ರತಿಕೂಲರಾದ ರಾಕ್ಷಸರಾದ ದುಷ್ಟರ ಸಮೂಹವಾದರೂ ತುಂಬಾ ಭಯಪಟ್ಟವರಾಗಿ ದಿಕ್ಕುಗಳಿಗೆ ಓಡಿ ಹೋಗ್ತಾ ಇವೆ. ಸಿದ್ಧರ ಸಮೂಹವೆಲ್ಲ ನಿಮಗೆ ನಮಸ್ಕರಿಸುತ್ತಾ ಇದ್ದಾರೆ. ಇವೆಲ್ಲ ಅವರವರ ಸುಕೃತ ದುಷ್ಕೃತಗಳಿಗೆ ಅನುಸಾರವಾಗಿ ನ್ಯಾಯವಾದದ್ದೇ. 36 ಶ್ಲೋಕ. ಅದು ಹೇಗೆ ನ್ಯಾಯ ಅಂದ್ರೆ ಇಬ್ಬರಿಗೂ ಅನ್ವಯಿಸುವ ಹಾಗೆ ಅರ್ಜುನ ಹೇಳ್ತಾನೆ. ಅನುಕೂಲರಾದ ಆ ದೇವತೆಗಳು ಸಿದ್ಧರು ಮೊದಲಾದವರು ಇಂತಹ ಮಹಾತ್ಮನಾಗಿ ಸರ್ವಶ್ರೇಷ್ಠನಾಗಿ
ಎಲ್ಲದಕ್ಕೂ ಆದಿ ಕಾರಣನಾಗಿರುವ ಪರಬ್ರಹ್ಮನಾದ ನಿಮಗೆ ನಮಸ್ಕರಿಸದೆ ಇರಲು ಹೇಗೆ ಸಾಧ್ಯ? ನಮಸ್ಕರಿಸಿಯೇ ನಮಸ್ಕರಿಸ್ತಾರೆ. ಯಾಕೆಂದ್ರೆ ಅವರು ಪರಮ ಸುಕೃತಿಗಳು. ದುಷ್ಕೃತಿಗಳಿಗೆ ಅನ್ವಯಿಸುವಾಗ ಅರ್ಥ ಹೇಗೆಂದರೆ, ಅಂತಹ ಮಹಾತ್ಮವಾಗಿ ಸರ್ವಶ್ರೇಷ್ಠರಾಗಿ ಸರ್ವಕ್ಕೂ ಆದಿ ಕಾರಣರಾಗಿ ನೀವು ಇದ್ರೂ ಕೂಡ ಪ್ರತಿಕೂಲರಾದ ರಾಕ್ಷಸರೇ ಮೊದಲಾದವರು ತಮಗೆ ಯಾವ ಕಾರಣದಿಂದ ನಮಸ್ಕರಿಸದೆ ದಿಕ್ಕುಗಳಿಗೆ ಓಡಿ ಹೋಗ್ತಾರೋ, ಅಂದರೆ ಅವರ ದುರದೃಷ್ಟವೋ ಅಷ್ಟು ಪ್ರಬಲವಾದದ್ದು ಎಂಬ ಪಾಪ. ಈ ಸಂದರ್ಭದಲ್ಲೇನೆ ಹೇಳುವಂತದ್ದು ಮೋಹಶಾಸ್ತ್ರಂ ಕಾರ್ಯ ಅಂತ ಭಗವಂತ ಶಿವನಿಗೆ ಹೇಳದಂತೆ ಮೋಹಶಾಸ್ತ್ರವನ್ನು ಮಾಡು. ಏನ್ ಮೋಹ ಅಂತಂದ್ರೆ, ಏನೋ ಸ್ಮಶಾನದಲ್ಲಿದ್ದು ಶವ ತಲೆ ಬುರುಡೆ ಇದೆಲ್ಲ ಆ ಕಪಾಲದಿಂದ ತಿನ್ನುವಂಥದ್ದು, ಶವದ ಮೇಲೆ ಕುತ್ಕೊಂಡು ತಿನ್ನೋದು, ಅದರಿಂದ ಏನೇನೋ ಶಕ್ತಿಗಳು ಸಿಗತ್ತೆ ಅಂತ ಆ ಶವದ ಸ್ಮಶಾನದ ಬೂದಿಯನ್ನು ಮೈಗೆಲ್ಲ ಬಳಿದುಕೊಂಡು ಪಾಶುಪತ ಮತ. ಯಾಕೆ ಈ ತರ ಅವ್ರಿಗೆ ಬಂತು? ನೇರವಾದ ಭಗವಂತನ ಕಡೆಗೆ ಬರದೆ ಇದು ಅಂತಂದ್ರೆ ಅವರು ಮಾಡಿದ ಭಗವದ್ ಆಜ್ಞಾ ತಿಲಂಘನೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಅವ್ರಿಗೆ ಭಗವಂತಲ್ಲಿ. ಈ ಚಾರ್ವಾಕರು ಅಷ್ಟೇ, ಏನು ಗ್ರಹಣ ಕಾಲದಲ್ಲಿ ಯಾಕೆ ಕೂತ್ಕೊಂಡು ತಿಂತೀನಿ, ಎಲ್ರು ಒಮ್ಮುಖವಾಗಿ ಪಾರ್ಕ್ ನಲ್ಲಿ ಹೋಗ್ತಾ ಇದ್ರೆ ಅದ್ಯಾಕೆ ಹಂಗೆ ಹೋಗ್ಬೇಕು, ನಾನು ಅದಕ್ಕೆ ಆಪೋಸಿಟ್ ನಲ್ಲೇ ಹೋಗ್ತೀನಿ. ಈ ತರ ವಿಚಿತ್ರವಾದಂತ ಬುದ್ಧಿಗಳು ಬರೋದು ಯಾಕೆ ಅಂದ್ರೆ ಅವರು ಮಾಡಿದಂತ ಹಿಂದಿನ ಕರ್ಮ. ಅದಕ್ಕಾಗಿ ಆ ಬುದ್ಧಿ ಕೂಡ ಆ ತರನೇ ಪ್ರಚೋದನೆಯನ್ನು ಭಗವಂತ ಕೊಡ್ತಾನೆ ಅಂತ. ಇದು ಹೈಯೆಸ್ಟ್ ಲೆವೆಲ್ ನ ನೋಡಿದಾಗ ತೇನ ವಿನಾ ತೃಣಾಗ್ರಮಪಿ ನ ಚರತಿ, ಹುಲ್ಲಿನ ತುದಿ ಕೂಡ ಅಲುಗಾಡೋದು ಅವನ ಸಂಕಲ್ಪ ಇಲ್ಲದೆ ಆಗೋಲ್ಲ ಅಂತ. ಇದು ಹೇಳಿದ ತಕ್ಷಣ ಎಲ್ಲ ಹಾಗಾದ್ರೆ ಭಗವಂತನೇ ಮಾಡಿಸೋದು, ಅವನೇನೆ ಕೆಟ್ಟ ಬುದ್ಧಿನೂ ಕೊಡ್ತಾನಂತೆ. ಈ ದುರ್ಯೋಧನ ಹೇಳಿದ್ಮೇಲೆ ಆ ತರ ಆಗತ್ತೆ. ನನ್ನಲ್ಲಿ ನೀನೇ ಇದ್ಕೊಂಡು ನೀನೇ ಈ ರೀತಿ ನನಗೆ ಪ್ರಚೋದನೆ ಕೊಡ್ತೀಯ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗೆ ಧರ್ಮ ಗೊತ್ತು, ಆದ್ರೆ ಅದರಲ್ಲಿ ನನಗೆ ಪ್ರವರ್ತಿಸೋಕೆ ಇಷ್ಟ ಇಲ್ಲ. ಜಾನಾಂ ಯಧರ್ಮಂ ನಚಮೇ ನಿವೃತ್ತಿ, ಅದರಿಂದ ನನಗೆ ಬಿಡುಗಡೆ ಇಲ್ಲ. ಎಲ್ಲವನ್ನು ನೀನೇ ಮಾಡ್ತೀಯ ಅಂತ. ಹಾಗಾದ್ರೆ ಭಗವಂತನಿಗೆ ಬಂದ್ಬಿಡಲ್ವಾ ಆರೋಪ ಇದೆಲ್ಲ ಅಂತಂದ್ರೆ, ಇವನು ಮಾಡಿದ ಕರ್ಮ, ಇವನು ಬುದ್ಧಿ ಇದ್ರದಕ್ಕೆ ಅನೇಕ ಬಾರಿ ಹಿಂದೆ ಎಲ್ಲ ಯಾವ್ಯಾವ್ದೋ ಉಪನ್ಯಾಸಗಳಲ್ಲೂ ಹೇಳಿದ. ಈ ಒಬ್ಬ ಚರಂಡಿನಲ್ಲಿ ನಾಳೆ ಬಿದ್ದು ನಾನು ಹೆಂಡ ಜಾಸ್ತಿ ಕುಡಿದು ಬೀಳ್ಬೇಕು ಅನ್ನೋದು ಅವನ ಸಂಕಲ್ಪ ಇದ್ರೆ ಬದಲಾಯಿಸೋಕಾಗತ್ತೀ ಅಂತ ಕೇಳಿದ್ರೆ, ನಿನಗೆ ಮನುಷ್ಯನಾಗಿ ಬುದ್ಧಿ ಕೊಟ್ಟಿಲ್ವೇ? ನಿನಗೆ ಪವರ್ ಟು ಥಿಂಕ್, ವಿವೇಚನೆ ಮಾಡೋದಕ್ಕೆ ಬುದ್ಧಿ ಇದೆ. ಅದನ್ನೇ ಅರಿವು ಅಂತ ಹೇಳಿದ್ದು. ತನ್ನ ಅರಿವೇ ತನಗೆ ಗುರು ಅಂತ. ಹೆಂಡ ಗುಡು ಸಾಯಿ ಅಂತಂದ್ಬಿಟ್ಟು ಅವನು ಹೇಳಿದ್ನ ಭಗವಂತ. ಅದ್ರ ದುಷ್ಪರಿಣಾಮ ಏನು ಅನ್ನೋದನ್ನ ಸುತ್ತಮುತ್ತಲು ನೋಡ್ತಾ ಇದ್ದಾನೆ, ಗೊತ್ತಾಗಲ್ವಾ? ಎಲ್ಲ ಮಾಡಿಯೋ ಅದನ್ನ ಮಾಡ್ಬಿಟ್ಟು ಭಗವಂತನ ಮೇಲೆ ಹಾಕಿದ್ರೆ ಧೃತರಾಷ್ಟ್ರ ಮಾಡದಂತೆ. ಸರ್ವಾತ್ಮನ ಮೂರ್ಖ ಅಂಧಃ ಅಂತ ಹೇಳ್ದಂಗೆ ನಾವು ಮಾಡೋದೆಲ್ಲ ನಮ್ಮ ಮೂತಿಗೆ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಸರಿನೋ ಅದನ್ನ ಕಡೆಗೆ ಭಗವಂತನ ಹಾಕ್ಬಿಡೋದು. ಏನ್ ಮಾಡೋದು, ಭಗವಂತನ ಸಂಕಲ್ಪ ಆಗಿತ್ತು ಅಂತ ಜಾರ್ಕೊಂಡ್ರು ಭಗವಂತನ ಮೇಲೆ ಹಾಕಿ. ಅಗ್ನಿ ಸುಡುತ್ತೆ ಅಂತ ನಂಗೆ ಗೊತ್ತಿಲ್ಲ, ಸೊ ನಾ ಕೈ ಇಡ್ತೀನಿ, ಅವ್ನು ಸುಡಬಾರದು. ಯಾಕೆ ಅಂದ್ರೆ ನನಗೆ ಜ್ಞಾನ ಇಲ್ಲ. ಶಾಸ್ತ್ರ ನಿರ್ಯ ತೆರಿಂಜ ದೋಷ ಮಂಗೋದು, ಶಾಸ್ತ್ರ ತಿಳಿದಾಗ ದೋಷ ಮಿಲ್ಲೆ. ಆ ದೋಷ ಮಿಲ್ಲೆ ಅಂತ ಯಾರು ಹೇಳಿದವರು? ಹೀಗೆ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸೌಕರ್ಯಕ್ಕೆ ಶಾಸ್ತ್ರ ತಿಳಿಸ್ಬಾರ್ದು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡಿದವ್ರು ಯಾರನ್ನಾರು ಸುಮ್ಮನೆ ಬಿಡಬಾರ್ದು ಅಂತಿದ್ರು ನಮ್ಮ ಗುರುಗಳು ವರದಾಶ್ರಮದಲ್ಲಿ. ಯಥಾಶಕ್ತಿ ವಿಗರ್ಹೇತ, ಚೆನ್ನಾಗಿ ಮುಖದಲ್ಲಿ ನೀರು ಇಳಿಸೋಂಗ್ ಬೈಬೇಕು ಅವ್ರನ್ನ ಅಂತಾರೆ, ವಿಗರ್ಹೇತ ಅಂತ. ಹೀಗೆ ಶಾಸ್ತ್ರ ಎಲ್ರಿಗೂ ಕೂಡ ಬಹಳ ಪ್ರೀತಿಯಿಂದ ಅವನು ಮಾಡಿದ್ದು. ಸಾಕ್ಷಾತ್ ನಾರಾಯಣೋ ದೇವ ಕೃತ್ವಾ ಮರ್ತ್ಯಮಯೀಂ ತನು ಮಗ್ನಾನ್ ಉದ್ಧರತೆ ಕಾರುಣ್ಯಾತ್ ಶಾಸ್ತ್ರಪಾಣಿನ. ಇವೆಲ್ಲ ಅತ್ಯಂತ ಕರುಣೆಯಿಂದ ನಮಗಾಗಿ ಅವನು ನೀಡಿದ್ದು, ಎಲ್ಲ ಕಾಲಕ್ಕೂ ಅದು ಮಾರ್ಗವಾಗಿ ಇರಲಿ ಅಂತ. ಹೀಗೆ ಮುಂದಿನ 2 ಶ್ಲೋಕಗಳು 37, 36, 37, 37 ಸ್ಪೆಲ್ಲಿಂಗ್ ಇದು ಮುದ್ರಾ ರಾಕ್ಷಸಂದು 2 ಸೇರಿಸಿ ಹೇಳಿದ್ದಾರೆ. ಸರ್ವೇಶ್ವರನಾಗಿ ಪರಮ ಐಶ್ವರ್ಯವುಳ್ಳ ಮೂರ್ತಿಯನ್ನ ಅರ್ಜುನನು ಸ್ತೋತ್ರ ಮಾಡ್ತಾನೆ. ಓ ದೇಶ ಕಾಲ ವಸ್ತು ಪರಿಚ್ಛಿತಿ ರಹಿತನೇ,
ದೇಶ ಕಾಲ ವಸ್ತು ಪರಿಚ್ಛಿತಿ ಅಂದ್ರು ಇದು ಯಾವ್ದು ಇಲ್ದಲೇ ಇರೋದು, ಲಿಮಿಟೇಷನ್ನೇ ಇಲ್ಲ ಅವನಿಗೆ. ನಾವು ಒಂದು ಕಾಲಕ್ಕೆ, ಒಂದು ಸಮಯಕ್ಕೆ, ಒಂದು ಇದಕ್ಕೆ ಜೀವಮಾನಕ್ಕೆ ನಾವು ಲಿಮಿಟೆಡ್. ಕರ್ಮದ ಬಂಧನ, ಈ ಶರೀರದಲ್ಲಿ ನಾವು ಬಂಧಿತರಾಗಿದ್ದೇವೆ. ಎಲ್ಲ ಕಾಲದಲ್ಲೂ ನಾವಿರೋಕ್ಕಾಗಲ್ಲ. ಅವನು ಸರ್ವಾವಸ್ಥಾಚು, ಸರ್ವದೇಶ ಸರ್ವಕಾಲ ಸರ್ವ ಅವಸ್ಥೆಗಳಲ್ಲೂ ಅವನಿರಬಲ್ಲ. ಬ್ರಹ್ಮಾದಿ ಸಮಸ್ತ ದೇವಗಳಿಗೂ ಸ್ವಾಮಿಯೇ, ಸಮಸ್ತ ಜಗತ್ತನ್ನು ನಿವಾಸವಾಗಿ ಉಳ್ಳವನೇ, ಅಥವಾ ಸಮಸ್ತ ಜಗತ್ತಿಗೂ ಆಶ್ರಯಭೂತನೇ, ಪ್ರಸಿದ್ಧನಾಗಿ ಶ್ರುತಿಗಳಲ್ಲಿ ನಾಶರಹಿತರಾಗಿರುವುದರಿಂದ ಅಕ್ಷರ ಶಬ್ದವಾಚ್ಯನೆ. ನಕ್ಷರತಿ ಇತಿ ಅಕ್ಷರ, ಅಥವಾ ಅಕ್ಷರ ಶಬ್ದವಾಚ್ಯವಾಗಿ ಸ್ವರೂಪ ನಾಶ ಇಲ್ಲದ ಜೀವತತ್ವಕ್ಕೆ ಆತ್ಮವಾಗಿರುವನೇ. ಅಹಂ ಬ್ರಹ್ಮಾತ್ಮಕಂ ಅಸ್ಮಿ, ನಾನು ಬ್ರಹ್ಮನನ್ನೇ ಆತ್ಮವಾಗಿ ಹೊಂದಿದ್ದೇನೆ ಅಂತ. ಸತ್ ಅಸತ್ ಶಬ್ದಗಳಿಂದ ಹೇಳಲ್ಪಟ್ಟ ಕಾರ್ಯಕಾರಣ ಭಾವದಿಂದ ಇರುವುದೆಲ್ಲ ನೀನೆ. ನ ಸದಾಸೀನ್ ನೋ ಸದಾಸಿ ತದಾನೀಂ ನ ಮೃತ್ಯು ಅಮೃತಂ ತರ್ಹಿನ, ಎಲ್ಲವೂ ಅವನೇ ಆಗಿದ್ದಾನೆ. ನಾಸದೀಯ ಸೂಕ್ತ ಅಂದ್ರೆ ನಾಮರೂಪ ವಿಭಾಗವನ್ನು ಹೊಂದಿ ಕಾರ್ಯಾವಸ್ಥೆಯಲ್ಲಿ ಇರುವುದು ಸತ್ ಶಬ್ದ ವಾಚ್ಯ. ನಾಮರೂಪ ವಿಭಾಗಕ್ಕೆ ಅನರ್ಹವಾಗಿ ಕಾರಣಾವಸ್ಥೆಯಲ್ಲಿ ಇರುವುದು ಅಸತ್ ಶಬ್ದ ವಾಚ್ಯ. ಇಲ್ಲಿ ಸತ್ ಅಸತ್ ಅಂತಂದ್ರೆ ಏನು ಅಂದ್ರೆ, ಹೀಗೆ ಸದಸತ್ ಶಬ್ದಗಳಿಂದ ಹೇಳಲ್ಪಡುವವನು ನೀನೆ. ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ, ಅಸತ್ಕೃತಂ ಸತ್ಕೃತಂ ಅಸತ್ಕೃತಂ ಸದಸತ್ಕೃತಂ ಅಂತ ಬರಬೇಕಾದ್ರೆ. ತತ್ಪರಂ ಅಂದರೆ ಆ ಪ್ರಕೃತಿಗೂ ಪ್ರಕೃತಿ ಸಂಬಂಧವುಳ್ಳ ಬದ್ಧಾತ್ಮರಿಗಿಂತ ಮೇಲಾದ ಮುಕ್ತಾತ್ಮರಿಗೂ ಆತ್ಮವಾಗಿರುವವನು ನೀನೆ. ದೇವತೆಗಳೇ ಮೊದಲಾದವರಿಗೂ ಮೂಲ ಪುರುಷನು ನೀನೆ. ಎಲ್ಲಾ ಜೀವಾತ್ಮರು ಸ್ತ್ರೀ ಪ್ರಾಯವಾಗಿ ನೀನೊಬ್ಬನೇ ಎಲ್ಲರಿಗೂ ನಿಯಾಮಕನಾಗಿ ಪುರುಷ ಶಬ್ದದಲ್ಲಿ ಹೇಳಲ್ಪಟ್ಟಂತ ಪುರುಷ ಶಬ್ದ ವಾಚ್ಯನೋ ನೀನೆ. ಸ ಸಹಸ್ರ ಶೀರ್ಷ ಪುರುಷ ಅತ ಪುರುಷೋ ವೈ ನಾರಾಯಣೋ ಅಗಾಮಯತ ಪ್ರಜಾ ಸೃಜೇಯೇತಿ. ಪುರುಷ ಅಂದ್ರೆ ನಾರಾಯಣ ಏವ, ಇನ್ನೆಲ್ಲರೂ ಸ್ತ್ರೀ ಪ್ರಾಯರು. ಈ ಕಾರಣದಿಂದ ನಾವು ಗಡ್ಡ ಮೀಸೆ ಉಳ್ಳನ್ ಬಿಡೋಲ್ಲ. ಸ್ವಾತಂತ್ರ್ಯದ ದ್ಯೋತಕ, ನನಗೆ ಯಾವನು ಇಲ್ಲ, ನಾನೇ ಸರ್ವತಂತ್ರ ಸ್ವತಂತ್ರ ಅಂತ ಇರಬೇಕಾದ್ದು ಭಗವಂತನಿಗೆ. ಇನ್ನೆಲ್ಲರೂ ಕೂಡ ಅವನಿಗೆ ಡಿಪೆಂಡೆಂಟ್ಸ್. ಅಸ್ವತಂತ್ರರು. ಸನಾತನಾಗಿರುವನು ನೀನೆ. ಸಮಸ್ತ ವಿಶ್ವವು ನಿನ್ನಲ್ಲಿದ್ದು ಅವುಗಳಿಗೆ ಆತ್ಮವಾಗಿ ಆಧಾರಭೂತನು ನೀನೆ. 38ನೇ ಶ್ಲೋಕ. ಜಗತ್ತಿನಲ್ಲಿ ಸಮಸ್ತ ತಿಳಿಯುವವರು, ತಿಳಿಯಲ್ಪಡತಕ್ಕವು ಎಲ್ಲವೂ ನೀನೆ. ಏನೇನ್ ಕೇಳ್ಬೇಕು? ವೇದ ಇಚ್ಛ ಸರ್ವೈ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಪುರುಷೋತ್ತಮ ಯುಗದಲ್ಲಿ ಸಮಸ್ತ ವೇದದಲ್ಲೂ ತಿಳಿಯಬೇಕಾದದ್ದು ಏನು ಅಂದ್ರೆ ನನ್ನನ್ನೇ. ಸರ್ವೇ ವೇದಾಹ ಯದ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತೆ. ಕಠೋಪನಿಷತ್ತಿನ ಮಾತು ಇದು. 39 ಇಲ್ಲ 38 ಮುಂದುವರೆದಿದೆ. ಎಲ್ಲವನ್ನು ವ್ಯಾಪಿಸಿರುವುದರಿಂದ ಸಮಸ್ತರಿಗೂ ಪ್ರಪಿತಾಮಹನು ಮತ್ತು ಪಿತಾಮಹಾದಿಗಳೆಲ್ಲರೂ ನೀನೆ. ಪ್ರಜೆಗಳ ತಂದೆಗಳು ನೀನೆ, ಪ್ರಜಾಪತಿ ನೀನೆ, ಪ್ರಜಾಪತಿಗಳು ನೀನೆ. ಆ ಪ್ರಜಾಪತಿಗಳಿಗೂ ಪಿತಾಮಹವಾದ ಚತುರ್ಮುಖ ಬ್ರಹ್ಮನೂ ನೀನೆ. ಮೊದಲು ಚತುರ್ಮುಖ ಬ್ರಹ್ಮ, ಅವನಿಂದ ಈ ಪ್ರಜಾಪತಿಗಳು ಮಾನಸಿಕವಾಗಿ ಸೃಷ್ಟಿಸಲ್ಪಟ್ಟವರು. ನಾರದ ಇವರೆಲ್ಲ ಬ್ರಹ್ಮನ ಮನಸ್ಸಿನಿಂದ ಉದ್ಭವವಾದ ಬಂದವರು. ಹಾಗೆ ವಾಯುವು, ಯಮನು, ಅಗ್ನಿಯು, ವರುಣ, ಚಂದ್ರ ಎಲ್ಲ ದೇವತೆಗಳು ನೀನೆ. ಅಂದರೆ ಅವರಿಗೆಲ್ಲ ಸತ್ತಾದಾಯಕನಾಗಿ ಆತ್ಮವಾಗಿರುವುದರಿಂದ ನೀನು ಈಶ್ವರ ಸರ್ವ ಶಬ್ದವಾಚ್ಯನೂ ನೀನೇನೆ. 39. ಅರ್ಜುನನು ಪರಮಾತ್ಮನ ಮಹಾತ್ಮೆಯನ್ನು ತೋರುವ ಪಾರಮೈಶ್ವರ್ಯವನ್ನು ಕಂಡು ನಮಸ್ಕರಿಸ್ತಾನೆ. ಹೇ ಮಹಾತ್ಮನೇ, ನಿನಗೆ ಸಹಸ್ರ ಸಲ ಪ್ರಣಾಮವು, ನಿನಗೆ ಪುನಃ ಪುನಃ ಅನೇಕ ಸಲ ನಮಸ್ಕಾರವು. ಇದರಿಂದ ಏಕ ನಮಸ್ಕಾರ ಉಚಿತವಲ್ಲ ಎಂಬುದಾಯ್ತು. ನೋಡಿ, ಇಲ್ಲಿ ಜೊತೆ ಹೇಳ್ತಾರೆ ಸಂಪ್ರದಾಯದಿದ್ದಕ್ಕೂ ಕೂಡ ಅದೇನು ಉದ್ದೇಶ ಇದು ಅಂತ. ಒಂದೇ ಸಲ ನಮಸ್ಕಾರ ಮಾಡಬೇಕು ಅಂತ
ನಮಸ್ಕಾರ ಪುನಃ ಪ್ರಣಮ್ಯ ಉತ್ತಾಯ ಪ್ರಣಮ್ಯ ರಾಮಾನುಜರು ಹೇಳ್ತಾರೆ. ಮತ್ತೆ ಮತ್ತೆ ನಮಸ್ಕಾರಗಳು. ಶ್ರುತಿಗಳಿಗೆ ಅನುಸಾರವಾಗಿ ಲೀಲಾ ಸಾರಥಿಯು 7ನೇ ಅಧ್ಯಾಯದಲ್ಲಿ ತನ್ನ ಮಹತ್ತಾದ ಸ್ವರೂಪ ಸ್ವಭಾವಗಳ ವಿಷಯವಾಗಿ ಮಾಡಿದ ಉಪದೇಶವನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಹೇಳ್ತಾನೆ. ಎಲ್ಲಾ ವಿಶ್ವದ ವಸ್ತುಗಳಿಗೂ ಆತ್ಮವಾಗಿರೋದ್ರಿಂದ ಸರ್ವ ಶಬ್ದ ವಾಚ್ಯನಾಗಿರುವನು ನೀನೆ. ಹಿಂದೆಯೋ ಮುಂದೆಯೋ ಮೇಲೋ ಕೆಳಗೋ ಎಲ್ಲಾ ಕಡೆಗಳಲ್ಲೂ ನಿನಗೆ ನಮಸ್ಕಾರ. ಶ್ರೀ ಭಾಷ್ಯದಲ್ಲಿ 1ನೇ ಅಧಿಕಾರದಲ್ಲಿ ಬರುತ್ತೆ, ಅಧಿಕರಣದಲ್ಲಿ ಇದು. ಅವನು ಸರ್ವ ಶಬ್ದ ವಾಚ್ಯ ಅಂತ. ನಿಮ್ ಬಾಯಿನಿಂದ ಏನೇ ಒಂದು ಪದ ಬರಲಿ ಅದು ಭಗವಂತನಿಗೆ ಸಂಬೋಧನೆ ಆಗುತ್ತೆ. ಯಾಕಂದ್ರೆ ಸಮಸ್ತವಲ್ಲೂ ಅವನಿದ್ದಾನೆ. ಅವನಿಲ್ಲದಂತ ವಸ್ತುವೇ ಇಲ್ಲ. ಒಳಗು ಹೊಳಗು ಎಲ್ಲ ಈ ಕಡೆನೂ ವ್ಯಾಪಿಸಿದ್ದಾನೆ. ಒಂದು ಪದ ಹೇಳಿದ್ರೆ ಅದು ಅನ್ವರ್ಥ ನಾಮ ರೂಢ ನಾಮ ಅಂತ ಬರೋದು. ಸ್ವಲ್ಪ ವ್ಯಾಕರಣ ಏನ್ ವ್ಯಾಕರಣ ಅಂದ್ರೆ ರೂಢಿಯಲ್ಲಿ ಬಳಸುವಂತದ್ದಕ್ಕೆ ರೂಢನಾಮ ಅಂತ. ಅನ್ವರ್ಥನಾಮ ಅಂದ್ರೆ ಹೆಸರಿಗೆ ಅನ್ವರ್ಥವಾಗ್ಬೇಕು. ಈಗ ವಿಷ್ಣುವಿನ ಸಹಸ್ರನಾಮದಲ್ಲಿ ಅಷ್ಟು ಸಹಸ್ರನಾಮಗಳು ಅವನಿಗೆ ಅದು ಅನ್ವಯಿಸುತ್ತೆ. ಅದು ಸುಮ್ಮನೆ ಈ ಯಾರೋ ಪೊಲಿಟಿಷಿಯನ್ ಅವರವ್ರನ್ನ ಕರೆದ್ಬಿಟ್ಟು ಅವ್ರನ್ನ ಏನೆಲ್ಲ ಹೇಳಿ ಅವ್ರಿಗೆ ಯೋಗ್ಯತೆ ಇಲ್ದಿದ್ರು ಅದನ್ನೆಲ್ಲ ತುಂಬಿಸಿ ಹೇಳೋದೆಲ್ಲ ಅದೆಲ್ಲ ಅವ್ರಿಗೆ ಅನರ್ಥವಾದ್ದು ಅಷ್ಟೇ, ಅರ್ಥ ಇಲ್ಲದಂತೆ. ಈಗಿನ ಯುವ ಪೀಳಿಗೆ ಅವರ ಮಕ್ಕಳಿಗೆ ಹೆಸರಿಡ್ತಾರಲ್ಲ ಎಲ್ಲ ಅನರ್ಥಕ್ಕೆ ಆಗುವಂಥದ್ದು. ಎಲ್ಲೋಗ ಇದು ಏನದು ವಿಕಿಪೀಡಿಯಾ ಅಥವಾ ಗೂಗಲ್ ಸರ್ಚ್ ಮಾಡಿ ಯಾರು ಏನ್ ಹೆಸರಿಟ್ಟಿದಾರಲ್ಲ ಅಂದ್ರೆ ಎಲ್ಲ ವಿಚಿತ್ರ ಏನು ಅಂದ್ರೆ ಎಲ್ರಿಗೂ ಸಂಸ್ಕೃತದಲ್ಲೇ ಬೇಕು, ಅದು ಯಾರು ಇಡದ ಹೆಸರಾಗ್ಬೇಕು ಅಂತ. ಈ ಸಿದ್ಧಾಂತದ ಪ್ರಕಾರ ನೀವು ಏನೇ ಚೀತು ಅಂತ ಹೆಸರಿಡಿ ಅದು ಕೂಡ ಭಗವಂತನಿಗೆ ಅನ್ವಯವಾಗುತ್ತೆ. ಆದ್ರೆ ಚೀತು ಅಂತಂದಾಗ ರೂಢಿಯಲ್ಲಿ ಏನಾಗುತ್ತೆ, ಯಾವುದು ಅಸಖ್ಯವಾದದ್ದು ಅದು ನಮಗೆ ಭಗವಂತನ ನೆನಪನ್ನು ಉಂಟು ಮಾಡಬೇಕು. ಹರತಿ ಪಾಪಾನಿ ದುಷ್ಟಚಿತ್ತ ಇರಪಿಸ್ಪತಃ ಅನಿಚ್ಛಯಾಪಿ ಸಂಸ್ಪೃತ್ಯೋ ದಹತ್ಯೈವ ಪಾವಕಃ. ಹರಿ ಅಂತ ಮನಸ್ಸಿನಲ್ಲಿ ಹೇಳಿದ್ರೆ ನೀವು ನಿಮ್ಮ ಮಗುನ್ ಕರೀತಾ ಇದ್ರು ಕೂಡ ಆ ಹೆಸರಿನಿಂದ ನಿಮ್ಮ ಅನೇಕ ಜನ್ಮಗಳ ಪಾಪ ಪರಿಹಾರವಾಗುತ್ತೆ. ಯು ಆರ್ ನಾಟ್ ಅಡ್ರೆಸ್ಸಿಂಗ್ ಭಗವಂತನನ್ನೇ ಸದಾ ನೆನೆಸ್ಕೊಂಡು ಕರೀತಾ ಇಲ್ಲ, ಮಗುವಿಗೆ ಹೆಸರಿಟ್ಟಿದ್ದು ಭಗವಂತನ ಪರವಾಗಿ. ಹೀಗೆ ಬೇಕಾದಷ್ಟು ಆಧಾರಗಳು ಯಾಕೆ ಇದನ್ನ ಹೇಳ್ತಾ ಇದ್ರು ಅಂತ. ತಾತನ ಹೆಸರನ್ನ ಮೊಮ್ಮಗನಿಗೆ ಇಡ್ತಾ ಇದ್ರು. ಅದು ಹಿಂದಿನ ರೂಢಿ ಇದರಲ್ಲಿ ಇದ್ದಿದ್ದು. ಇವಾಗ ಏನು ಅಂದ್ರೆ ಎಲ್ಲ ಬೇರೆ ಹೊಸದಾಗಿ ಇಡಬೇಕು ಅಂತ. ಅದ್ರಲ್ಲಿ ಯಾವುದೋ ಒಂದು ಸಮೀಕ್ಷೆ, ರಮ್ಯ, ದಿವ್ಯ, ಪ್ರಿಯ, ಅದ್ಭುತೆ, ಏನೇನೋ ಹೆಸರುಗಳು. ಇದು ಯಾವ್ದು ಬಹಳ ಪ್ರಸಿದ್ಧಿಯಾಗಿ ಹೆಚ್ಚಿಗೆ ಇರೋದು ಅಲ್ಬೇನೋ ಸರ್ವೆ ಮಾಡಿದ್ದಾರೆ. ಯಾವ್ದಕ್ಕೋ ಏನೇನೋ ಮಾಡೋದು ಅದಕ್ಕೆ ಹೋಗೋದು. ಎಲ್ಲ ಪ್ರಾಸ ಬರಬೇಕು, ಇಲ್ಲ ಅಪ್ಪನ ಹೆಸರಿನಲ್ಲಿ ಅಮ್ಮನ ಹೆಸರಿನಲ್ಲಿ ಒಂದೊಂದು ಸೇರಬೇಕು. ಎಲ್ಲ ವಿಚಿತ್ರಗಳು. ಪೆರಿಯಾಳ್ವಾರ್ ಹೇಳ್ತಾರೆ, ತಮ್ಮನ್ನೈ ನರಕಂಪುಹಾಳ್ ನಂಬಿ ಪಿಂಬಿ ಎಂದು ಪೇರಿಟ್ಟಾಲ್. ಏನೇನು ಹೆಸರಿಟ್ರೆ ನಿಮ್ಗೆ ಉಪಯೋಗ ಇಲ್ಲ. ಅದು ನಿಮ್ಮನ್ನ ನರಕದಿಂದ ಬಿಡುಗಡೆ ಆಗೋಲ್ಲ. ನಿಮ್ಮ ಮಕ್ಕಳಿಗೆ ಆ ಅಜಮಿಡೋಪಾಖ್ಯಾನದಲ್ಲಿ ನಾರಾಯಣ ಅಂತ ಕರೆದಿದ್ದವನು ಆಕ್ಚುಲಿ ತನ್ನ ಮಗನನ್ನ ಬೈದಿಂದ ಅದು ಅವನನ್ನು ಉದ್ಧಾರ ಮಾಡ್ತು ಅಂತ. ಸೊ ಅದರಿಂದ ಶಿಷ್ಟಾಚಾರದಲ್ಲಿ ಇರೋದೇನು ಅಂತಂದ್ರೆ ಭಗವತ್ ಪರವಾಗಿ ಪುರುಷನು ಇದು ಗಂಡು ಮಗು ಆದ್ರೆ ವಿಷ್ಣು ಸಹಸ್ರನಾಮದಿಂದ, ಹೆಣ್ಣು ಮಗುಗಾದ್ರೆ ಲಕ್ಷ್ಮೀ ಸಹಸ್ರನಾಮದಿಂದ ಆ ಹೆಸರುಗಳು ಇಡಬೇಕು. ಸರ್ವ ಶಬ್ದವಾಚನಾಗಿದ್ದವನು ಭಗವಂತನೇ. ಅದರಿಂದ ಏನಿಟ್ರು ಕೂಡ ಅವನಿಗಾಗತ್ತೆ. ಆದರೆ ರೂಢಿಯಲ್ಲಿ ಅದರ ಬಳಕೆಯಲ್ಲಿ ನಮಗೆ ಭಗವಂತನ ನೆನಪನ್ನು ಉಂಟು ಮಾಡಿಕೊಡ್ಬೇಕು. ಅಂತ ಹೆಸರನ್ನಿಟ್ಟರೆ ಉದ್ಧಾರ ಆಗ್ತಾರೆ ಅಂತ. ಮುಂದಕ್ಕೆ 40ನೇ ಶ್ಲೋಕ. ಸರ್ವವೂ ನೀನೆ ಎಂದು ಸಾಮಾನಾಧಿಕರಣದಿಂದ ಹೇಳಿದ್ದನ್ನ ಅರ್ಜುನನು ಸ್ಪಷ್ಟಪಡಿಸ್ತಾನೆ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಂದೆ ನಾರಾಯಣ ಹಿಂಗಾರ್, ಶಾಲೆನಲ್ಲೆಲ್ಲ ಅವ್ರಿಗೆ GA ನಾರಾಯಣ, ಗ್ರಾಮ ಅನಂತ ಗೋಪಾಲ ಹಿಂಗಾರ್, ನಾರಾಯಣ ಹಿಂಗಾರ್. ನಮ್ಮ ಪದ್ಧತಿ ಎಲ್ಲ ಇಲ್ಲಿದ್ದಿದ್ದು ಹೇಗೆ, ಮೊದಲು ನಮ್ಮ ಊರು ಹುಟ್ಟೂರು, ಆಮೇಲೆ ತಂದೆ ಹೆಸರು, ಆಮೇಲೆ ನಮ್ಮ ಹೆಸರು. ಗ್ರಾಮ ಅನಂತ ಗೋಪಾಲ ಹಿಂಗಾರ್, ನಾರಾಯಣ ಹಿಂಗಾರ್.
ಒಂದ್ ದಿವಸ ಅವ್ರು ಸಂಧ್ಯಾವನೆ ಮಾಡ್ಕೊಂಡು ಜೋರಾಗಿ ಹೇಳ್ತಾ ಇದ್ರು, ಲಕ್ಷ್ಮೀ ನಾರಾಯಣ ಸನ್ಮನ್ನಹಂ ಅಸ್ಮಿ ಅಂದ್ರು. ನಾನು ನಿನ್ಗೇನು ಹೇಳ್ದೆ ಅಂದೆ, ಲಕ್ಷ್ಮೀ ನಾರಾಯಣ. ನಿನ್ನ ಹೆಸರು ನಾರಾಯಣ. ಆ ನಾರಾಯಣ ಹೋಗಿ ನಾಣಿ ಆಗ್ಬಿಟ್ಟಿದಾರಲ್ಲ, ನಾಣಿ ಚೆನ್ನಯ್ಯ ಅಂತ. ದೊಡ್ಡವನು ಚಿಕ್ಕವರು ಎಲ್ರಿಗೂ ಕೂಡ ಈ ಅಡ್ಡ ಹೆಸರುಗಳು ಬಂದೆಲ್ಲ ಆಗಿರೋದು. ಈಗ ನಾವು ತರ್ಪಣ ಇದ್ರ ಮಾಡ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಪಿತೃ, ಅನಂತ ಗೋಪಾಲಯ್ಯ ಪಿತಾಮಹ, ಮುಂದಕ್ಕೆ ಅವರ ಹೆಸರೇನು ಪ್ರಪಿತಾಮಹ ಅಂದ್ರೆ ತಾತನ ಹೆಸರು ನಾರಾಯಣಂಗಾರ ಅಂತ. ನಮ್ಮ ತಂದೆ ತಾತನ ಹೆಸರು ನಾರಾಯಣಗಾರ, ಮೊಮ್ಮಗನಿಗೆ ತಾತನ ಹೆಸರೇ ಇಟ್ಟಿದ್ದಳು, ರಿಪಿಟೇಷನ್. ಹಾಗೆ ಈ ಕಡೆನಲ್ಲಿ ತಾಯಿಯ ತಂದೆ ಕೇಶವಾಚಾರ್, ಅವರ ತಂದೆ ಲಕ್ಷ್ಮೀಕಾಂತಂಗ, ಅವರ ತಂದೆ ಕೇಶವಾಚಾರ್. ಮತ್ತೆ ಅನೇಕರಲ್ಲಿ ಮರಿ ನಂದು ಹೇಳ್ದೆ ಅಂತ ಅಂದ್ಬಿಟ್ಟಲ್ಲ, ತಾತನ ಹೆಸರನ್ನ ಮೊಮ್ಮಗಳಿಗೆ ಇಡ್ತಾ ಇದ್ದಿದ್ದು ಹಿಂದೆ ಭಗವತ್ ಪರವಾಗಿಯೂ ಇತ್ತು. ಅದು ಕೇಶವ, ನಾರಾಯಣ, ಮಾಧವ, ಗೋವಿಂದ ಸಹಸ್ರನಾಮದಲ್ಲಿ ಇದೆ. ಏನ್ ಬೇಕಾದ್ರೂ ಹೆಸರಿಡಿ, ಒಟ್ಟಿನಲ್ಲಿ ಭಗವತ್ ಪರವಾಗಿರ್ಬೇಕು. ಇದು ಬಹಳ ಮುಖ್ಯವಾಗಿ ಬರಬೇಕಾದ್ರೆ ಇದನ್ನೆಲ್ಲ ಯಾರು ತಿಳಿಸ್ಬೇಕು ಇವರುಗಳಿಗೆ? ಎಲ್ಲದರಲ್ಲೂ ಏನೋ ಹೊಸದಿರ್ಬೇಕು, ಯಾರು ಇಡದಂತ ಹೆಸರಿಡ್ಬೇಕು. ಏನು ಹುಚ್ಚುತನ ಇದು ಅಂತ. ಇವೆಲ್ಲ ಸಂಪ್ರದಾಯಕ್ಕೆ, ಶಿಷ್ಟಾಚಾರಕ್ಕೆ ವಿರುದ್ಧವಾಗಿ ನಡೆಯುವಂತಹದ್ದು. ಮುಂದಕ್ಕೆ ಹೋಗೋಣ. ಇಲ್ಲಿ ಸರ್ವವೂ ನೀನೇ ಎಂದು ಸಮಾನಾಧಿಕರಣದಿಂದ ಹೇಳಿದ್ದನ್ನು ಅರ್ಜುನ ಸ್ಪಷ್ಟಪಡಿಸ್ತಾನೆ. ನೀನು ಅಪರಿಮಿತವಾದ ವೀರ್ಯ ಮತ್ತು ಪರಾಕ್ರಮ ಉಳ್ಳವನು. ವೀರ್ಯ ಎಂದರೆ ಸರ್ವ ವಿಶ್ವದ ಸರ್ವ ಪ್ರವೃತ್ತಿಗಳಿಗೆ ಕಾರಣನಾಗಿದ್ದು ಕೂಡ ಸ್ವಲ್ಪವಾಗಲಿ ವಿಕಾರ ಇಲ್ಲದೆ ಇರುವಿಕೆ. ಜ್ಞಾನ, ಶಕ್ತಿ, ಬಲ, ವೀರ್ಯ. ವೀರ್ಯ ಅಂದ್ರೆ ಪುರುಷನ ಸೆಮನ್ ಅಂತ ಅಂದ್ಬಿಟ್ಟು ಅರ್ಥ ಅಲ್ಲ ಇಲ್ಲಿ. ನೀನು ಸಮಸ್ತವನ್ನು ಶರೀರವಾಗಿ ಹೊಂದಿ ಅವುಗಳನ್ನೆಲ್ಲ ವ್ಯಾಪಿಸಿ ಅವುಗಳಿಗೆಲ್ಲ ಆತ್ಮವಾಗಿ ಹೀಗೆ ವಿಶ್ವದಲ್ಲಿರುವ ನಾನಾ ಪ್ರಕಾರವಾಗಿ ತೋರಿ ಬರೋದ್ರಿಂದ ಸರ್ವವೂ ನೀನಾಗಿ ಸರ್ವ ಶಬ್ದವಾಚ್ಯತ್ವವು ನಿಲುವಂತು. ಎಲ್ಲವನ್ನೂ ವ್ಯಾಪಿಸಿ ಎಲ್ಲಕ್ಕೂ ಆತ್ಮವಾಗಿರುವುದೇ ಸಾಮಾನಾಧಿಕರಣ್ಯಕ್ಕೆ ಹೇತು ಎಂದು ಇಲ್ಲಿ ಸ್ಪಷ್ಟವಾಗಿ ಉಪದೇಶಿಸಲ್ಪಟ್ಟಿತು. 41, 42ನೇ ಶ್ಲೋಕಗಳು. ಶ್ರೀಕೃಷ್ಣ ಪರಮಾತ್ಮನ ಇಂತಹ ಅದ್ಭುತ ಮಹಾತ್ಮೆಯನ್ನ ವಿವೇಚಿಸಿ ತಿಳಿಯದೆ ಅನೇಕ ಅಪಚಾರಗಳಿಗೆ ತಾನು ಗುರಿಯಾದೆ ಎಂದು ಭಾವಿಸಿ ಅವುಗಳನ್ನೆಲ್ಲ ಕ್ಷಮಿಸಿ ಎಂದು ಮುಂದಿನ 2 ಶ್ಲೋಕಗಳಿಂದ ಬೇಡ್ತಾನೆ. ಇಂತಹ ತಮ್ಮ ಅಪರಿಮಿತ ಮಹಾತ್ಮೆಯನ್ನ ಅರಿಯದ ನನ್ನಿಂದ ಸಾಧಾರಣ ಸ್ನೇಹಿತ ಎಂದು ಭಾವಿಸಿ ವಿನಯವಿಲ್ಲದೆ ಅಹಂಕಾರದಿಂದ ಹೇ ಓ ಕೃಷ್ಣನೇ, ಓ ಯಾದವನೇ, ಓ ಸಖನೆ ಹೀಗೆಲ್ಲ ಕರೆದು, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಹೀಗೆಲ್ಲ ಕರೆದು ಭ್ರಮದಿಂದಲೂ ಸ್ನೇಹದಿಂದಲೂ ಅಪಹಾಸ್ಯ ಮಾಡುವ ಭಾವನೆಯಿಂದಲೂ ಏನನ್ನು ಹೇಳಿರುತ್ತೇನೋ ಮತ್ತು ಜೊತೆಯಲ್ಲಿ ಆಟ ಏನೋ, ಮಲಗೋದೇನೋ, ಭೋಜನವೇನೋ, ಈ ಕಾಲಗಳಲ್ಲಿ ಒಬ್ಬನೇ ಇರುವಾಗಲೂ ಮತ್ತು ಇತರರ ಸಮಕ್ಷಮದಲ್ಲೂ ಓ ನಾಶರಹಿತನೇ ಯಾವ ಅವಮರ್ಯಾದೆಯಿಂದ ನಿನ್ನ ನೋಡಿರುತ್ತೇನೋ ಅವೆಲ್ಲವನ್ನು ಕೃಪೆಯ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಅರ್ಜುನ ಕಾರ್ಪಣ್ಯ ದೋಷೋಪಹತ ಸ್ವಭಾವ, ದೇವರಲ್ಲಿ ಏನ್ ಪ್ರಾರ್ಥನೆ ಮಾಡಬೇಕು ಅನ್ನೋದು ಹೇಳಿದ್ನಲ್ಲ, ಹಾಗೆ ಈ ಕ್ಷಮಾಪಣೆ. ಇದನ್ನೇ ನಮ್ಮೆಲ್ಲ ಪೂರ್ವಾಚಾರ್ಯರು ಎಲ್ಲರೂ ಅನುಸಂಧಾನ ಮಾಡಿ, ರಾಮಾನುಜರು ನೋಡಿ, ವೇದಾಂತ ದೇಶಿಕರು ನೋಡಿ, ತೆಂಗಲೆ ಸಂಪ್ರದಾಯದಲ್ಲಿ ಅವರುಗಳು ನೋಡಿ, ಅವರು ಮಣವಾಳ ಮಾಮನಿಗಳು ಯತಿರಾಜ ವಿಂಶತಿನಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಕಾಲತ್ರಯೇಪಿ ಕರ್ಣತ್ರಯ ನಿರ್ಮಿತಾದಿ ಪಾಪಕ್ರಿಯಸ್ಸ ಭಗವನ್. ಕಾಲತ್ರಯ 3 ಕಾಲಗಳು ಅಂದ್ರೆ ರೌಂಡ್ ದಿ ಕ್ಲಾಕ್. ಕಾರಣತ್ರಯ ಕಾಯ ವಾಚ ಮನಸ, ನನ್ನಿಂದ ಏನೇನು ನಡೆತೋ ಎಲ್ಲವನ್ನು ನೀನು ಅಶೇಷದ ಕ್ಷಮಸ್ವ ಅಂತ ಪ್ರಾರ್ಥನೆ. ಈ ಭಗವಂತನ ಕ್ಷಮಾಪಣೆ ಪ್ರತಿ ದಿನ ನಾವು ನಡೆಸಲೇಬೇಕಾದದ್ದು. ಯಾಕೆಂದ್ರೆ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಬೇಕಾದಷ್ಟು ಎಷ್ಟು ಜನ್ಮಗಳಲ್ಲಿ ಏನೇನ್ ಮಾಡಿದ್ವೋ ಅದರಿಂದ ಪ್ರತಿ ದಿನ ಈ ಕ್ಷಮೆ ಭಗವಂತನಲ್ಲಿ ಯಾಚಿಸೋದು ತುಂಬಾ ಅಗತ್ಯ. ಅದಕ್ಕೆ ಇದನ್ನು ಕೂಡ ಆ ಬೆಳಗ್ಗೆ ಪ್ರಾತಃ ಅನುಸಂಧೇಯ ಜಪಗಳನ್ನ ಮಾಡಬೇಕಾದ್ರೆ ಆಚಾರ್ಯ ಪರಂಪರೆಯನ್ನ ವಂದಿಸಿದ್ದಾದ ಮೇಲೆ ಈ ಕ್ಷಮಾಪಣೆಯನ್ನ ಕೇಳಿ ಅಂತ. ಸಂಸ್ಕೃತದಲ್ಲಿ ಹೇಳ್ತಿರೋ, ಕನ್ನಡದಲ್ಲಿ ಹೇಳ್ತಿರೋ, ತಮಿಳ್ನಲ್ಲಿ ಹೇಳ್ತಿರೋ, ರಾಮಾನುಜರ ಗದ್ಯದಿಂದ ಹೇಳ್ತಿರೋ, ಮನೋಭಾಕ್ಕಾಯಿ ಅನಾದಿಕಾಲ ಪ್ರವೃತ್ತ ಅಗತ್ಯ ಕರ್ಣಕೃತ್ಯ ಕರ್ಣ ಭಗವದ ಅಪಚಾರ ಭಾಗವತಾಪಚಾರ ಸಖ್ಯಾಪಚಾರಾರೋಪ ನಾನಾ ವಿಧಾನಂತಾಪಚಾರಾನ್ ಆರಬ್ಧ ಕಾರ್ಯಾನ್ ಅನಾರಬ್ಧ ಕಾರ್ಯಾನ್ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣನ್ ಚ ಸರ್ವಾನ್ ಅಶೇಷದ ಕ್ಷಮಸ್ವ. ಸಮಸ್ತವೂ ಅಲ್ಲಿ ಸೇರೋಯ್ತು. ಈ ಕ್ಷಮಾಪಣೆ ಪ್ರತಿನಿತ್ಯ ಭಗವಂತನಲ್ಲಿ ಮಾಡಬೇಕಾದದ್ದು. ಅರ್ಜುನ ಇಲ್ಲಿ ಮಾಡಿ ತೋರಿಸಿದ್ದಾನೆ. 43ನೇ ಶ್ಲೋಕ.
ಈ ಅಪರಾಧ ಕ್ಷಮಾಪಣೆಗಾಗಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಾನ್ರವರನ್ನು ಕೊಂಡಾಡಿ ಮುಂದಿನ ಶ್ಲೋಕದಲ್ಲಿ ಶರಣಾಗತಿಯನ್ನು ಅನುಷ್ಠಿಸಿ ಅದರ ಫಲವಾಗಿ ಅಪರಾಧ ಪರಿಹಾರವನ್ನು ಬೇಡಿ 45ನೇ ಶ್ಲೋಕದಲ್ಲಿ ವಿಶ್ವರೂಪವನ್ನು ತೋರಿದ ಹಾಗೆಯೇ ತಮ್ಮ ಅಮೋಘವಾದ ಪ್ರಾಪ್ಯ ರೂಪವನ್ನು ದಯವಿಟ್ಟು ಪ್ರದರ್ಶಿಸಿ ಎಂದು ಬಿಡ್ತಾನೆ. ಒಂದು ವಿಶ್ವರೂಪ, ಸಮಸ್ತವು ಎಲ್ಲ ಅವನಿಂದನೇ ಉಂಟಾಯಿತು, ಎಲ್ಲ ಅವನಲ್ಲೇ ಹೋಗಿಸಿರುವಂತಹದ್ದು. ಅದು ಭಯಾನಕವಾಗಿತ್ತು. ಯಾಕೆಂದ್ರೆ ಅವನ ಹಲ್ಲು ದವಡೆ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಮನುಷ್ಯನ ಹಂಗಂಗೆ ಅಗಿತಾ ಇದ್ದ. ತಲೆ ಬುರುಡೆನ ಪೀಸ್ ಆಗೋದು ದವಡೆನಲ್ಲಿ, ಜಂಬೆ ದಾಮಿನಲ್ಲಿ ಎಲ್ಲ ನೋಡಿ ಭಯಪಟ್ಟಿದ್ದು. ಇದಾದ್ಮೇಲೆ ಇವನು ಕೇಳಿದ್ದು, ನಾವು ಪಡೆಯಬೇಕಾದಂತಹ ನಿನ್ನ ರೂಪ, ಅದು ಸೌಮ್ಯ ರೂಪ, ವೈಕುಂಠದಲ್ಲಿ ಹೇಗಿದೆಯೋ ಹಾಗೆ. ಪ್ರಸನ್ನವದನಂ ಕುಂಡಲಿ ಮಂಡಿತಾನನಂ ಸರ್ವರತ್ನ ಸಮಾಯುಕ್ತಂ ಸರ್ವಾಭರಣ ವಿಭೂಷಿತಂ. ಆ ಪ್ರಾಪ್ಯ ರೂಪವನ್ನು ದಯವಿಟ್ಟು ಪ್ರದರ್ಶಿಸು ಅಂತ ಕೇಳ್ತಾನೆ. ಅಸದೃಶ್ಯ ಪ್ರಭಾವವುಳ್ಳವನೇ, ನಿನಗೆ ಇರುವಂತ ಪ್ರಭಾವ ಇನ್ಯಾರಿಗೂ ಇರೋಕ್ಕಾಗಲ್ಲ, ದೇವತೆಗಳಿಗೆ ನೀವಿಬ್ರು. ಅದಕ್ಕೆ ನಿಮ್ಮನ್ನ ದಿವ್ಯ ದಂಪತಿಗಳು ಅಂತ ಹೇಳೋದು. ನಿಮಗೆ ಸಮರು ಇಲ್ಲ, ಅಧಿಕರು ಇಲ್ಲ, ನಿಸ್ಸಮಾಭ್ಯಧಿಕಃ. ಈ ಚರಾಚರಗಳೊಡನೆ ಜಂಗಮ ಸ್ಥಾವರಗಳನ್ನುಳ್ಳ ಈ ಸಮಸ್ತ ಜಗತ್ತಿಗೂ ತಾವು ಲೋಕಹಿತವನ್ನು ಉಂಟು ಮಾಡುವ ಪಿತ ಆಗಿದ್ದೀರಿ. ಪಿತಾ ತ್ವಂ ಮಾತಾ ತ್ವಂ ದೈತ ತನಯಸ್ತ್ವಂ. ಆದ್ದರಿಂದ ಸಮಸ್ತರಿಂದಲೂ ತಾವು ಪೂಜಿಸಲು ತಾವೇ ಇಂತಹ ಅದ್ಭುತ ಉಪದೇಶದ ಮೂಲಕ ಅವರುಗಳ ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಶಾಸ್ತ್ರಜ್ಞಾನ ವಿವೇಕ ಜ್ಞಾನ ಉಂಟು ಮಾಡುವ ಲೋಕಗುರು ಕೃಷ್ಣಂ ಒಂದೇ ಜಗದ್ಗುರು, ಜಗತ್ತಿಗೆ ಗುರು. ಎಲ್ಲರಿಗಿಂತಲೂ ನೀವೇ ಸರ್ವಶ್ರೇಷ್ಠರು. ಏಕೆಂದರೆ ಮೂರು ಲೋಕದಲ್ಲೂ ತಮಗೆ ಬೇರೆ ಯಾರೂ ಸಮರು ಇಲ್ಲ, ಅಧಿಕರೂ ಇಲ್ಲ. ಹೀಗಿರುವಾಗ ತಮಗಿಂತ ಅಧಿಕರು ಎಲ್ಲಿದ್ದಾರೆ? ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವ ಮಹಾಮೀಶಮಿದ್ಯಂ ಪಿತೇವ ಪುತ್ರಸ್ಯ ಸಖೇವ ಸತ್ಯೋ ಪ್ರಿಯಾರ್ಹಸಿ ದೇವಸೂಡುಂ ಇತಿ ಶ್ಲೋಕತ್ರಯೋದಿತ ಜ್ಞಾನಿನಂ ಮಾಂ ಕುರಿಶ್ವ. ರಾಮಾನುಜರು ಮಾತಿರೋ ಭಗವದ್ಗೀತೆನ ಅರ್ಜುನ ಹೇಳಿ 3 ಶ್ಲೋಕ ತೆಗೆದಲ್ಲಿ ಸೇರಿಸ್ಬಿಟ್ಟು ಈ ಶ್ಲೋಕದ ಅರ್ಥ ಏನೀಗ ಅದನ್ನ ನಾನು ಸರಿಯಾಗಿ ನನಗೆ ಅಜ್ಞಾನ ಉಂಟಾಗುವಂತೆ ನೀ ಮಾಡು ಅಂತ ಹೇಳ್ತಾರೆ. ಹೇಳಿದ್ಯಾರು? ಅರ್ಜುನ. 11ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕ. ಈ ಶ್ಲೋಕದಲ್ಲೂ ಮುಂದಿನ ಶ್ಲೋಕದಲ್ಲೂ ಪ್ರಸಾದಯೇ, ಪ್ರಸೀದ ಎಂಬ ಸಮಾನಾರ್ಥಕ ಪದಗಳಿಂದ ತಮ್ಮ 2 ಪ್ರಾರ್ಥನೆಗಳನ್ನು ತಿಳಿಸ್ತಾರೆ. ಇಲ್ಲಿ ಅನಿಷ್ಟ ನಿವರ್ತನೆ, ಮುಂದೆ ಇಷ್ಟ ಪ್ರಾಪ್ತಿಯನ್ನು ಬೇಡ್ತಾರೆ. ಯಾವ ಕಾರಣದಿಂದ ತಾವು ಲೋಕ ಹಿತೈಷಿಗಳಾದ ಪಿತಾವಾಗಿಯೋ ಗುರುವಾಗಿಯೋ ಪೂಜ್ಯತಮರಾಗಿಯೋ ಎಲ್ಲರಿಗಿಂತಲೂ ಸರ್ವೋತ್ಕೃಷ್ಟರಾಗಿ ಇದ್ದೀರೋ ತಸ್ಮಾತ್ ಆ ಕಾರಣದಿಂದ ಸರ್ವ ನಿಯಂತವಾಗಿ ಸರ್ವಸ್ತುತಿಗೂ ಅರ್ಹರಾಗಿರುವ ತಮಗೆ ಶರಣಾಗತನಾಗಿ ಈ ಶರೀರದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಪಿತಾವಾದವನು ತನ್ನ ಪುತ್ರನ ಅಪರಾಧವನ್ನ, ಪ್ರಿಯ ಸ್ನೇಹಿತನು ತನ್ನ ಸ್ನೇಹಿತನ ಅಪರಾಧವನ್ನು ಹೇಗೆ ಮನ್ನಿಸ್ತಾನೋ ಹಾಗೆಯೇ ಓ ಲೀಲಾ ವಿಭೂತಿಯಲ್ಲಿ ರಮಿಸುವವನೇ, ಹೀಗೆ ಅತ್ಯಂತ ಪ್ರಿಯನಾದ ನೀನು ನನಗೆ ಹಿತವನ್ನು ಉಂಟು ಮಾಡುವುದಕ್ಕಾಗಿ ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ಅನುಗ್ರಹಿಸಬೇಕು ಅನ್ನೋದು ಪ್ರಾರ್ಥನೆ. ಅದಕ್ಕೆ ಇದು ಬಹಳ ಸುಂದರವಾದದ್ದು. 11ನೇ ಅಧ್ಯಾಯದಲ್ಲಿ ಈ 3 ಶ್ಲೋಕಗಳು 41, 42, 43 ಅವುಗಳಲ್ಲಿ 45 ಹಿಂದೆ ಯಾವಾಗಲೂ ನೋಡದೇ ಇರುವ ಈ ಮಹತ್ತಾದ ವಿಶ್ವರೂಪವನ್ನು ನೋಡಿ ನಾನು ಸಂತೋಷಗೊಂಡವನಾದೆ ಮತ್ತು ನನ್ನ ಮನಸ್ಸು ಭಯದಿಂದ ಕಳವಳಗೊಂಡಿದೆ. ಓ ದೇವತೆಗಳಿಗೆಲ್ಲ ನಿಯಾಮಕನೇ, ಜಗನ್ನಿವಾಸ, ಜಗತ್ತಿಗೆಲ್ಲ ಆಧಾರಭೂತ ಶ್ರೀನಿವಾಸ, ಜಗನ್ನಿವಾಸ, ಈಗ ತಾವು ಬೋಧಿಸಿದ ಭಕ್ತಿ ಯೋಗದಿಂದ ಪ್ರಾಪ್ತವಾಗುವ ಪ್ರಸಿದ್ಧವಾದ ಪ್ರಾಪ್ಯ ರೂಪವನ್ನು ಅನುಗ್ರಹಿಸಿ ತೋರಿಸು. 46ನೇ ಶ್ಲೋಕ. ತಾನು ನೋಡಬೇಕು ಎಂದಿರುವ ಆ ಪ್ರಸಿದ್ಧ ರೂಪ ಎಂತದ್ದು ಅಂದ್ರೆ ಹೇಳ್ತಾರೆ, ದಿವ್ಯ ಕಿರೀಟವನ್ನು ಧರಿಸಿದವನಾಗಿ, ಗದಾಯುಧವನ್ನು ಹಿಡಿದವನಾಗಿ, ಚಕ್ರಾಯುಧವನ್ನು ಉಳ್ಳವನಾಗಿ ಇರುವಂತ ಆ ಪ್ರಸಿದ್ಧ ರೂಪವನ್ನ, ಈ ವಿಶ್ವರೂಪವನ್ನು ಹೇಗೆ ನೋಡಿದನೋ ಹಾಗೆ ನೋಡಬೇಕು ಎಂಬ ವಿಶೇಷ ಕುತೂಹಲ ಉಂಟು. ನಮಗೆ ಪ್ರತಿದಿನ ಸಂಧ್ಯಾ ವಂದನೆಯಲ್ಲಿ ಈ ಭಗವಂತನನ್ನ ಶಂಖ ಚಕ್ರಧರಂ ದೇವಂ ಕಿರೀಟಹಾರಿ ವಿಭೂಷಿತಂ ಸೂರ್ಯಮಂಡಲ ಮಧ್ಯಸ್ಥಂ ಧ್ಯಾಯೇತ್ ಸ್ವರ್ಣ ರುಚಿಂ ಹರಿಂ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರ ಪ್ರೇರಯತ್ತಸ್ಯದ್ಭರ್ಗಾ ತದ್ವರೆಣ್ಯ ಉಪಾಸ್ಮಹೇ ಆದಿತ್ಯ ಮಂಡಲೇ ಧ್ಯಾಯೇತ್ ಪರಮಾತ್ಮಾನಂ ಅವ್ಯಯಂ ವಿಷ್ಣುಂ ಚತುರ್ಭುಜಂ ಭಕ್ತ ಪಂಕಜಾಸನ ಮಧ್ಯಗಾಂ ಕಿರೀಟಹಾರಿ ಕೇಯೂರಂ ಕಟಕಾದಿ ವಿಭೂಷಿತಂ ಶ್ರೀವತ್ಸವನಮಾಲಾ ಶ್ರೀ ತುಳಸಿ ಕೌಸ್ತುಭೋಜನಂ
ಹರಿಂ ಪೀತಾಂಬರಧರಂ ಶಂಖಚಕ್ರಗದಾಧರಂ ಪ್ರಸನ್ನವದನಂ ರಕ್ತಂ ಕುಂಡಲಿ ಮಂಡಿತಾನಂ ಸರ್ವರತ್ನ ಸಮಾಯುಕ್ತಂ ಸರ್ವಾಭರಣ ವಿಭೂಷಿತಂ ಏವಂ ಧ್ಯಾತ್ವಾ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಎಲ್ಲ ಉದ್ದು ಏನಂದ್ರೆ ವೈಕುಂಠದಲ್ಲಿರುವ ಪರಮಪದ ನಾಥ ಇದ್ದಾನಲ್ಲ, ವೈಕುಂಠನಾಥ, ಅವನ ರೂಪ, ಅದನ್ನೇ ಧ್ಯಾನಿಸುವಂತ, ಅದನ್ನ ನೀನ್ ತೋರ್ಸು ಅಂತ ಕೇಳ್ತಾ ಇದ್ದಾನೆ. ವಿಶ್ವರೂಪ ನೋಡಿದ್ದಾಯ್ತು, ಎಲ್ಲವೂ ನಿನ್ನಲ್ಲೇ ಇತ್ತು ಎಲ್ಲ. ಈಗ ನಾವು ಪಡೆಯಬೇಕಾದ ಇಂಥ ಪ್ರಾಪ್ಯ ರೂಪ ಅಂದ್ರೆ ನಾವು ಪಡೆಯಬೇಕಾದಂತ ರೂಪ, ಅದನ್ನ ನೀನ್ ತೋರ್ಸು. ಈಗ ಓ ವಿಷ್ಣುಮೂರ್ತಿಯಾಗಿ ಸಹಸ್ರ ಬಾಹುಗಳನ್ನ ಧರಿಸಿದವನೇ, ಆ 4 ಪೂಜೆಗಳಿಂದ ಸೇವೆಯನ್ನು ಕೊಡೋದೇನೋ ನಿನಗೆ ಕಷ್ಟ ಅಲ್ಲ. ನೀನು ಮನಸ್ಸು ಮಾಡು. ಎಂದಿಗಾವುದೋ ನಿನ್ನ ದರ್ಶನ? ಕದಾನು ಸಾಕ್ಷಾತ್ಕರವಾಣಿ ಚಕ್ಷುಷ, ನನ್ನ ಈ ಚರ್ಮ ಚಿಕಿತ್ಸೆಗೆ ನಿನ್ನ ದರ್ಶನ ಎಂದಾಗುತ್ತೆ? ವರುಣಾಳ್ ಕಾಣವಾರಾಯೇ, ಎಲ್ಲ ಭಾಷೆನಲ್ಲೂ ಅದೇನು. ಕಂಡ ಮೇಲೆ ಆನಂದ, ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಹಿರಣ್ಮಯ ವಪುಹು ಆಪ್ರಣಖಾತ್, ತಲೆಯ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಎಲ್ಲ ಪೂರ್ಣ ಹಿರಣ್ಮಯ ವಪುಹು ಧೃತ ಶಂಖಚಕ್ರ. ಆ ದರ್ಶನ ಎಂದಿಗಾಯಿತು? ಯಾವಾಗ ನನಗೆ ನೀನು ನೀಡೋದು? ನನ್ನ ಆಯಸ್ ಮುಗಿತಾ ಇದೆ, ನಿನ್ ಸಂಕಲ್ಪ ಇಲ್ಲ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಶರೀರ ಬಿಡ್ತೀನೋ, ಈ ಶರೀರ ಬಿಡೋಕ್ ಮೊದ್ಲು ಒಂದ್ಸಲಿ ನೀನ್ ನೋಡ್ಬೇಕಲ್ಲ. ಇಲ್ಲಿ ಒಂದ್ಸಲಿ ನೀನ್ ನೋಡಿದ್ರೆ ಏನ್ ಅಡ್ವಾಂಟೇಜ್ ಅಂತಂದ್ರೆ, ನಮಗ್ ಪರ್ಮನೆಂಟ್ ಅಲ್ಲಿ ನೋಡಕ್ಕಾಗತ್ತೆ ಆಮೇಲೆ ಈ ಶರೀರ ಬಿಟ್ಮೇಲೆ. ಆ ಕಾರಣಕ್ಕೆ ನೀನ್ ಒಂದ್ಸಲಿ ನೋಡ್ಬಿಡು, ತೋರ್ಸ್ಬಿಡು ನಾನು ನಿನ್ನ. ಇಲ್ಲ ಹೇಗಿದ್ರು ಹೋಗ್ತೀವಲ್ಲ, ಅಲ್ಲಿ ನೋಡಿದ್ರೆ ಆಯ್ತು ಅಂತಂದ್ರೆ ಅಲ್ಲಿ ಹೋಗೋದು ಖಾತ್ರಿನೋ? ಈ ಕಾರಣದಿಂದ ಭಗವಂತನ ನೋಡ್ಬೇಕು ಅನ್ನುವ ಬಯಕೆ ನಮಗ್ ಉಂಟಾಗ್ಬೇಕು. ಪ್ರತಿದಿನ ಅವನು ಕೇಳ್ಬೇಕು, ಯಾವಾಗ ತೋರಿಸ್ತೀಯಾ, ಯಾವಾಗ ನಿನ್ನ ನೋಡ್ಲಿ. ಬಿಡಬಾರ್ದು, ಜಿಗಣೆ ಅಂತ ಹಿಡ್ಕೋಬೇಕು ಅವನ್ನ. ಇದೇನೆ ಎಲ್ಲ ಹಿಂದಿನವರೆಲ್ಲ ಮಾಡಿ ತೋರಿಸಿದ್ದು. ನನಗೊಮ್ಮೆ ನಿನ್ನ ದರ್ಶನ ಆಗಬೇಕು, ನನಗೇನು ಬೇಡ. ನಾನೇ ನನ್ನವನಲ್ಲ, ನಾನಿರೋದು ನಿನಗಾಗಿ. ನೀನೇ ಕೊಟ್ಟದ್ದು ಈ ಶರೀರ, ಈ ಶರೀರ ನೀ ಕೊಟ್ಟಿದ್ದು, ಈ ಆತ್ಮ ನಿನಗೆ ಸೇರಿದ್ದು, ಮತ್ ನಾನು ಅನ್ನೋದು ಎಲ್ಲಿ ಬಂತು? ಆದ್ರೆ ಈ ಶರೀರವಾಗ್ಲಿ ಅಥವಾ ಈ ಆತ್ಮವಾಗ್ಲಿ ಅದು ಇಲ್ಲಿ ಬಂದಿದೆಯಲ್ಲ, ಮನುಷ್ಯ ಜನ್ಮ ಪಡೆದಿದೆಯಲ್ಲ, ಅದರ ಸಾರ್ಥಕತೆಯನ್ನು ಪಡೀಲಿ, ವ್ಯರ್ಥ ಮಾಡಿಸದಿರೋ. ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ನನ್ನ ಬಾಳು ವ್ಯರ್ಥವಾಗದಿರಲಿ, ಕೃಪೆ ತೋರು. ಪರಮ ಕರುಣಾಳು ಆಶ್ರಿತ ವಾತ್ಸಲ್ಯೈಕ ಜಲದೆ ರಾಮೋದ್ವಿರ್ನಾಭಿಭಾಷತೆ. ಇದೆಲ್ಲ ಅಷ್ಟು ತೀವ್ರವಾಗಿ ಅವನನ್ನ ಪ್ರಾರ್ಥನೆ ಮಾಡಿದ್ರೆ, ಮನಸ್ಸು ಮಾಡಿ ಅವನು ಪಾಪ ಇಷ್ಟೆಲ್ಲ ಕೇಳ್ತಾ ಇದ್ದಾನಲ್ಲ ಅಂತ ತೋರಿಸ್ಬೋದು. ಅರ್ಜುನನ್ ತೋರಿಸ್ದಂಗೆ ಎಷ್ಟು ಜನ ಕೇಳ್ತೀವಿ ನಾವು ಭಗವಂತನ, ನಾನ್ ನೋಡ್ಬೇಕು ಅಂತೀವ. ನಾ ಕೇಳಿದ್ ಕೊಡ್ತಾ ಇರಲಿಲ್ಲ, ನೀನ್ ನಿನ್ ಪಾಡಗ್ ನೀರು, ನಾ ಕೇಳಿದ್ದೆಲ್ಲ ಕೊಟ್ರು ಸಾಕು ಅಂತ ನನ್ಕಾನವಳು. ಚಿನ್ನವನ್ನ ಕೊಟ್ಬಿಟ್ಟು ವಾಪಸ್ ಅದಕ್ಕೆ ಇನ್ ಎಕ್ಸ್ಚೇಂಜ್ ಏನ್ ತಗೊಂಡ್ರೆ ಮರದ ಹೊಟ್ಟು ತಗೊಂಡಿದ್ದು. ಹಾಗೆ ಭಕ್ತಿಯಿಂದ ಏನೋ ಒಂದು, ಈ ಧ್ರುವ ಹೇಳ್ತಾನೆ, ನಾನೆಂತ ಮೂರ್ಖ, ನಾನು 5 ವರ್ಷಕ್ಕೇನೆ ಭಗವಂತನ ನೋಡ್ಬಿಟ್ಟು ಏನೋ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಅದ್ ನೋಡ್ಬೇಕು, ನನಗೂ ರೆಕಗ್ನಿಷನ್ ಬೇಕು. ಈಗಿನವ್ರು ಎಲ್ರಿಗೂ ಅದೇ ತಾನೆ ಬೈಕೆ, ಎಲ್ರಿಗೂ ರೆಕಗ್ನೈಸ್ ಆಗ್ಬೇಕು, ಮನ್ನಣೆಯ ದಾಹ, ಎಲ್ಲಕ್ಕೂ ತೀಕ್ಷ್ಣತಮ. ಅದು ಹೋಗಿ ಭಗವಂತನಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಅವನ ಕೃಪೆಯನ್ನ ಬೇಡಿದ್ರೆ ಖಂಡಿತ ಅವನು ನಡೆಸ್ಕೊಡ್ತಾನೆ. ನಾನು ನಿನ್ನನ್ನ ನೋಡ್ಬೇಕು ಒಂದು ಸಲ, ವರುಣಾಳ್ ಕಾಣವಾರಾಯೇ ಕದಾಹಂ ಐಕಾಂತಿಕ ನಿತ್ಯ ಕಿಂಕರ, ಐಕಾಂತಿಕ ಆತ್ಯಂತಿಕ ಏಕಾಂತ ಕಡೆ ತನಕ ನಿನ್ನಗೇ ನಾನು ಸೇವೆಯನ್ನು ಮಾಡುವುದಾಗಬೇಕು. ಆ ಕೈಂಕರ್ಯ ಕದಾನು ಸಾಕ್ಷಾತ್ಕರವಾಣಿ ಚಕ್ಷುಷ. ಸ್ತೋತ್ರರತ್ನದಲ್ಲಿ ತಿರುಮಾಲೈನಲ್ಲಿ ತೊಂಡರಡಿ ಪುಡಿ ಆಳ್ವ ಆ ಕ್ರಂದಾಮಿ ಸಂಪ್ರತ್ಯ ಗತಿಸ್ತವಾಗ್ರಂಗೆ ಪಾಡಿ ಅಲತ್ತುವನ್. ಅಳುವುದು ಭಗವಂತನಿಗಾಗಿ. ನೀ ಕಾಣ್ಲಿಲ್ಲ ನನಗೆ, ಒಂದ್ ದಿವ್ಸ ಆಗೋಯ್ತು, ಇನ್ನೇನು ಕೆಲವು ಕ್ಷಣಕ್ಕೆ ಸನ್ಸೆಟ್ ಆಗುತ್ತೆ, ಅಲ್ಲಿಗೆ ನನ್ನ ಒಂದು ದಿವಸ ಆಯಸ್ ಮುಗೀತು, ಇನ್ನೊಂದು ಹೆಜ್ಜೆ ನಾನು ಮೃತ್ಯುವಿಗೆ ಹತ್ರ ಆದೆ, ಇನ್ನು ನೀನ್ ಕಾಣ್ಲಿಲ್ವಲ್ಲ. ಈ ಬೈಕೆ ಬರ್ಬೇಕು ಅಂತ
47ನೇ ಶ್ಲೋಕ. ಯಾವಾಗ ಅರ್ಜುನ ಹೀಗೆ ಪ್ರಾರ್ಥಿಸಿದನೋ ಭಕ್ತವತ್ಸನಾದ ಲಕ್ಷ್ಮೀಯುಕ್ತ ಭಗವಂತ ಹೇಳ್ತಾನೆ ಏನಂದ್ರೆ, ಓ ಅತ್ಯರ್ಥ ಪ್ರಿಯನಾದ ಅರ್ಜುನನೇ, ನಿನ್ನ ಭಕ್ತಿಗೆ ಮೆಚ್ಚಿದವನಾಗಿ ನೀನು ಪ್ರಾರ್ಥಿಸಿದ ಪರರೂಪವೋ ಇಗೋ ನಿನಗೆ ತೋರಿಸಲ್ಪಟ್ಟಿತು. ಅದು ಬಹಳ ತೇಜೋಮಯವಾದದ್ದು. ಸಮಸ್ತ ಐಶ್ವರ್ಯ ಮತ್ತು ಐಶ್ವರ್ಯ ಗುಣಯೋಗದಿಂದಲೂ ಪರಿಪೂರ್ಣವಾಗಿ ನಿತ್ಯ ಮುಕ್ತರಿಗೆ ಆನಂದಪ್ರದವಾದದ್ದು. ಈ ಪ್ರಾಪ್ಯ ರೂಪ ಅನಂತವಾದದ್ದು, ಆದಿ ಮಧ್ಯಾಂತರಹಿತವಾಗಿ ಅನಾದಿಯಾಗಿ ಶಾಶ್ವತವಾಗಿರುವಂತಹದ್ದು. ಅದು ನೀನಲ್ಲದೆ ಇನ್ನು ಯಾರೊಬ್ಬರಿಂದಲೂ ಇಲ್ಲಿ ನೋಡಲ್ಪಡದೆ ಇರುವಂತಹದ್ದು. ನರ ನಾರಾಯಣ ಅವತಾರಿ ಅವರೇ ಕೃಷ್ಣಾರ್ಜುನಾಗಿ ಬಂದಿತ್ತು. ಅಷ್ಟಿಗೆ ಅದಕ್ಕೆ ಸುಲಭವಾಗಿ ಅವನು ತೋರಿಸ್ದ. ಎಲ್ರಿಗೂ ಸುಲಭವಾಗಿ ಸಿಗ್ತಾನ ಅವನು. ನಮ್ಮ ಭಯಕ್ಕೆ ತೀವ್ರವಾಗಿದ್ದರೆ ಖಂಡಿತ ಅವನನ್ನು ಕಾಣಬಹುದು. ಕಂಡವ್ರು ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಹೇಳಿದ್ದೇನೋ ಅರ್ಜುನ್ ಒಬ್ಬನಿಗೆ ತೋರಿಸಿದ್ದು ಅಂತ ಸಾಮಾನ್ಯವಾಗಿ ಅದು ರೂಲು. ಆದ್ರೆ ಎಲ್ರು ಕೇಳಿದವರೆಲ್ಲ ಇದು ಮಾಡಿದ್ದಾರೆ, ಪಡೆದಿದ್ದಾರೆ, ಅವರು ಅನುಭವಿಸಿದ್ದಾರೆ. ಈಗ ಆಳ್ವಾರೇನೆ ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ನಾ ಕಂಡೇನ್ ಇಲ್ಲಾರಿ ನೀ ಕಾಣಿಲ್ಲ ಅರ್ಜುನ ಮಾತ್ರ ಕಂಡಿದ್ದು ಅಂತ ನೀವ್ ಹೇಳಿದ್ರೆ ಅವನ ಅನುಭವ ನಾವು ಸುಳ್ಳು ಅಂತೀವೇನು? ಆ ರೀತಿ. 48ನೇದು ಸಾಕ್ಷಾತ್ತಾಗಿ ಹೇಗಿದೆಯೋ ಹಾಗೆ ಈ ಪರರೂಪವನ್ನ ಈ ಮನುಷ್ಯ ಲೋಕದಲ್ಲೇ ಪ್ರತ್ಯಕ್ಷವಾಗಿ ಕಾಣಲು ಯಾರಿಂದಲೋ ಯಾವ ಉಪಾಯದಿಂದಲೂ ಸಾಧ್ಯ ಇಲ್ಲ ಅಂತಾರೆ. ಮನಸ್ಸಿನಿಂದ ಸಾಕ್ಷಾತ್ಕರಿಸಬಹುದೇ ವಿನಃ ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ವೇದಗಳ ಅಧ್ಯಯನ, ಅಧ್ಯಾಪನ, ಅರ್ಥಗ್ರಹಣ ಮೊದಲಾದವುಗಳಿಂದಾಗಲಿ, ಪಂಚಮಹಾಯಜ್ಞ ಅನುಷ್ಠಾನಗಳಿಂದಾಗಲಿ, ಸತ್ಪಾತ್ರ ದಾನದಿಂದಾಗಲಿ, ಇನ್ನು ಯಾವ ಸಾಧ ಅನುಷ್ಠಾನಗಳಿಂದಾಗಲಿ, ಅನಶನ ವ್ರತ ಉಪವಾಸ ಮೊದಲಾದ ತಪಸ್ಸುಗಳಿಂದಾಗಲಿ ಈ ಮಾನುಷ ಲೋಕದಲ್ಲಿ ಇದ್ದುಕೊಂಡು ಈಗ ನೀನಿಗೆ ತೋರಿಸಿದ ಪರರೂಪವನ್ನ ಸಾಕ್ಷಾತ್ತಾಗಿ ನೋಡಲು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದ್ರೆ ಇದೆಲ್ಲ ವ್ಯರ್ಥನ ಅಂದ್ರೆ ಖಂಡಿತ ಅಲ್ಲ. ಇವೆಲ್ಲ ಪೂರಕವಾಗುವಂತದ್ದು. ಕೇವಲ ಇದರಿಂದ ಮಾತ್ರ ಆಗೋಲ್ಲ ಅಷ್ಟೇ. ಅದು ಕೇವಲ ಅನ್ನೋದು ಸೇರಿಸ್ಕೋಬೇಕು. ಯಾಕೆಂದ್ರೆ ಎಲ್ಲದರಲ್ಲೂ ಅವನು ಹೇಳ್ತಾನೆ ಶ್ರುತ್ಯೈಕ ಗಮ್ಯ, ವೇದಗಳಿಂದಲೇ ತಿಳಿಯಬೇಕಾದವು. ಯೋಗಿ ಹೃದ್ಯಾನ ಗಮ್ಯಂ, ಯೋಗದಲ್ಲಿ ನೀವು ಆ ಸಿದ್ಧಿಯನ್ನು ಪಡೆದದ್ದಾದ್ರೆ ನೋಡ್ಬೋದು, ಖಂಡಿತ ಸಾಧ್ಯ. ಸಾಮಾನ್ಯವಾದ ಜನರಿಗೆ ಕಾಣೋದಿಲ್ಲ ಅನ್ನೋದಷ್ಟೇನೆ. ವಿಶೇಷವಾಗಿ ಅವನಲ್ಲೇ ಒಲವಿದ್ದು ಅವನನ್ನು ಬಿಟ್ಟು ಬೇರೆ ನನಗೇನು ಬೇಡ, ಯಾಮೋಹತಃ ತದಿತರಾಣಿ ತೃಣಾಯಮೇನೆ ಅಂತ ನೀವು ಭಾವಿಸಿ ವೇಂಡೇನ್ ಮನೆ ವಾರ್ತೆಯೈ ಆಂಡ ಉನ್ ಕಾಣ್ಬದೋರ್ ಅರುಳಿನ ಕರುಳಿದೆಯೇಲ್, ಕೃಪೆ ನಿನ್ನನ್ನು ಕಾಣುವ ಒಂದು ದೃಶ್ಯ, ಆ ದರ್ಶನ, ಅದನ್ನ ನೀವು ಅನುಗ್ರಹಿಸೋದಾದ್ರೆ ನನಗೆ ಬೇರೆ ಏನು ಬೇಡ. ದರ್ಶನ, ದರ್ಶಿನಿ ಅಂತ ಯಾವುದು ಹೋಟೆಲ್ಗಳ ಹೆಸರು. ಏನು ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಕೊಡ್ತಾರೆ, ಅದೇ ದರ್ಶಿನಿ ಸಿಗೋದು. ಇಲ್ಲಿ ಭಗವಂತನನ್ನೇ ನೋಡ್ಬೇಕು ಅನ್ನುವ ಬಯಕೆ ಬಂದ್ರೆ, ತೀವ್ರವಾದ್ರೆ ಸಿಗುತ್ತೆ. 49 ನಿನಗೆ ಭಯ ವ್ಯಥೆಯು ಉಂಟಾಗಿದೆ ಎಂದು ಹೇಳಿದೆಯಾದ್ದರಿಂದ ಈಗ ನಾನು ಉಪಸಂಹಾರ ಮಾಡಿದ್ದರಿಂದ ಈ ನನ್ನ ಘೋರ ರೂಪದಿಂದ ನಿನಗೆ ವ್ಯಥೆಯೂ ಬೇಡ, ಮನಕ್ಲೇಶನೂ ಬೇಡ. ಭಯ ಮೊದಲಾದವುಗಳಿಂದ ಬಿಟ್ಟವನಾಗಿ ಹರ್ಷಚಿತ್ತನಾಗಿ ಪುನಃ ಈಗ ತೋರಿಸುತ್ತಿರುವ ನೀನು ತದೇವ ಮೇ ದರ್ಶಯ ಅಂತ ಪ್ರಾರ್ಥಿಸಿದ ಮೇರೆಗೆ ತದೇವ ಮೇ ರೂಪಂ, ಆ ನನ್ನ ಪ್ರಸಿದ್ಧ ಪರರೂಪವನ್ನು ತೋರಿಸ್ತೇನೆ. ಪ್ರಪಶ್ಯ, ಸಾವಧಾನದಿಂದ ಚೆನ್ನಾಗಿ ಅವಲೋಕಿಸು. ಗೀತಾ ಭಾಷ್ಯದ ಸೊಗಸು ಏನು ಅಂತಂದ್ರೆ, ಬೇರೆಯವರೆಲ್ಲ ಹೇಳಿದ್ರು ವಿಶ್ವರೂಪ ದರ್ಶನ ನೋಡ್ದ ಭಗವಂತ, ಅದಕ್ಕಾಗಿ ಅದು ವಿಶ್ವರೂಪ ದರ್ಶನ. ಒಂದೇ ರೂಪನ ಭಗವಂತ ತೋರಿಸಿದ್ದು ಅರ್ಜುನನ್ಗೆ. ಮೊದಲು ಕೇಳಿದ ತಕ್ಷಣ ಈ ವಿರಾಟ್ ರೂಪವನ್ನು ತೋರಿಸಿದ, ವಿಶ್ವರೂಪ ದರ್ಶನ. ಅದನ್ನು ನೋಡಿ ಭಯಪಟ್ಟಂತ ಅರ್ಜುನ, ನನಗೆ ನಿನ್ನ ವೈಕುಂಠದ ಆ ಸೌಮ್ಯ ರೂಪ ಇದೆಯಲ್ಲ, ಪರರೂಪ ಪ್ರಾಪ್ಯವಾದದ್ದು, ನಾವು ಪಡಿಬೇಕಾದದ್ದು, ಆ ರೂಪ ತೋರಿಸುವಂದ. ಅದನ್ನು ನೋಡ್ದಾಯ್ತು. ಅದಾದ್ಮೇಲೆ ನೀನು ಮೊದಲಿನಂತೆ ನಾನು ನೀನು ಕೃಷ್ಣ, ನೀನು ನನಗೆ ಸಾರಥಿ, ಆ ರೀತಿನಲ್ಲೇ ಆ ಚತುರ್ಭುಜೇನ ನನಗೆ ಆ ದರ್ಶನವನ್ನು ನೀಡು, ಕೈಯಲ್ಲಿ ಚಾವಟಿಯನ್ನು ಇಟ್ಕೊಂಡು ಪಾರ್ಥ ಸಾರಥಿ. ಹೀಗೆ 3 ರೂಪ. ಪುನಃ 50ನೇ ಶ್ಲೋಕ. ಈ 2ನೇ ಸಲ ತೋರಿಸಿದ ಅದ್ಭುತ ದೃಶ್ಯವನ್ನು ಕಂಡು ಸಂಜಯರು ಧೃತರಾಷ್ಟ್ರನ ಕುರಿತು ಶ್ರೀಕೃಷ್ಣ ಭಗವಾನರವರಿಗೆ ಅರ್ಜುನನು ಎಷ್ಟು ಕೃಪಾ ವಾತ್ಸಲ್ಯ, ತುಂಬಾ ಅದ್ಭುತವಾದದ್ದು ಅಂತ ತಿಳಿಸ್ತಾರೆ. ಈ ಪ್ರಕಾರವಾಗಿ ಪರವಾಸುದೇವ ಮೂರ್ತಿಯೇ ವಸುದೇವ ಸೂನೂ ಆಗಿರೋದ್ರಿಂದ
ಅರ್ಜುನನನ್ನ ಕುರಿತು ನಿನ್ನ ಇಷ್ಟದಂತೆಯೇ ಆಗಲಿ ಅಂತ ಹೇಳಿ ತನಗೇನೇ ಅಸಾಧಾರಣವಾಗಿ ಶಾಶ್ವತವಾಗಿರುವ ಪರವಾಸುದೇವ ರೂಪವನ್ನ 2ನೇ ಸಲ ತೋರಿಸಿದ ಮತ್ತು ವಿಶ್ವರೂಪ ದರ್ಶನದಿಂದ ಭಯ ಹೊಂದಿದವನನ್ನ ಸಮಾಧಾನಗೊಳಿಸಿದ. ಮಹತ್ತಾದ ಸತ್ಯ ಸಂಕಲ್ಪವುಳ್ಳ ಶ್ರೀಕೃಷ್ಣನು ಪುನಃ ಸೌಮ್ಯ ರೂಪವಾದ ಮಾನುಷ ರೂಪವನ್ನು ಹೊಂದಿದ. ಇಲ್ಲಿ ವಾಸುದೇವ ಶಬ್ದಾರ್ಥ ಗೌರವದಿಂದ ವಾಸುದೇವ ರೂಪವೇ 2ನೇ ಸಲ ತೋರಿಸಲ್ಪಟ್ಟದ್ದು ಎನ್ನುವುದು ಸುಸ್ಪಷ್ಟ. 51ನೇ ಶ್ಲೋಕ. ಯಾವಾಗ ಅರ್ಜುನ ಪ್ರಾರ್ಥನೆ ಪ್ರಕಾರ ಪ್ರಾಪ್ಯ ರೂಪವನ್ನು ತೋರಿ ಅನಂತರ ಮಾನುಷ ಶರೀರವನ್ನು ಧರಿಸಿದನೋ ಆಗ ತನಗೆ ಚಿತ್ತ ಸಮಾಧಾನ ದೊರೆಯಿತು ಅಂತ ಅರ್ಜುನನು ಭಗವಂತನನ್ನ ಕುರಿತು ಹೇಳ್ತಾನೆ. ಓ ಶಿಷ್ಟ ಪರಿಪಾಲನೆಗಾಗಿ ದುಷ್ಟರನ್ನ ನಿಗ್ರಹಿಸುವವನೇ, ಈಗ ನೀನು ತೋರಿಸಿದ ಹಿಂದಿನ ಸೌಮ್ಯವಾದ ಮಾನುಷ ರೂಪವನ್ನು ಕಂಡು ಚಿತ್ತ ಸಮಾಧಾನ ಹೊಂದಿ ಬದುಕಿದ ಹಾಗೆ ಭಾವಿಸ್ತೇನೆ. ನನ್ನ ನೈಜ ಸ್ವಭಾವವನ್ನು ಹೊಂದಿದೆ. 52ನೇ ಶ್ಲೋಕ. ಮುಂದಿನ 3 ಶ್ಲೋಕಗಳಿಂದ ಶ್ರೀಕೃಷ್ಣ ಭಗವಾನ್ರವರು ತಾವು 2ನೇ ಸಲ ತೋರಿದ ಪ್ರಾಪ್ಯ ರೂಪದ ಮಹಾತ್ಮೆಯನ್ನು ಅರ್ಜುನನಿಗೆ ತಿಳಿಸ್ತಾರೆ. ಈಗ 2ನೇ ಸಲ ನನ್ನನ್ನು ಪ್ರಾರ್ಥಿಸಿ ಯಾವ ಪ್ರಾಪ್ಯ ರೂಪವನ್ನು ಪ್ರತ್ಯಕ್ಷವಾಗಿ ಕಂಡೆಯೋ ಅದನ್ನು ಕಾಣುವುದು ವಿಶೇಷ ಕಷ್ಟತರ. ಬ್ರಹ್ಮಾದಿ ಸರ್ವ ದೇವತೆಗಳಿಗೂ ಕೂಡ ಅದು ಇನ್ನೂ ಸಿಕ್ಕಿಲ್ಲ. ಬ್ರಹ್ಮ ಪದವಿನಲ್ಲಿ ಅವನಿಂದನೇ ನಾಭಿಯಿಂದನೇ ಉಂಟಾದವನು, ಅವನು ಕೂಡ ಭಗವಂತನನ್ನು ಕಂಡಿಲ್ಲ. ಯಾಕೆ ಅಂದ್ರೆ ಕರ್ಮಯುತವಾದ ಶರೀರ ಬ್ರಹ್ಮನಿಗೂ ತ್ರಿಗುಣಾತ್ಮಕವಾದದ್ದು, ಈ ಪ್ರಕೃತಿ ಮಂಡಲದಲ್ಲೇ ಸೇರಿದ್ದು, ಲೀಲಾ ವಿಭೂತಿಯಲ್ಲಿ ಸೇರಿದ ಎಲ್ಲ ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಅಷ್ಟೇ. ಮತ್ತೆ ಅವರೆಲ್ಲ ವರ ಕೊಡ್ತಾರೆ ಮಾಡ್ತಾರೆ ಅಂದ್ರೆ ಎಲ್ಲ ಇವ್ರು ಕೊಟ್ಟಿದ್ದು ಅಷ್ಟೇನೆ. ಆದ್ರೆ ಭಗವಂತನ್ ಕಂಡ್ರು, ಅದರಿಂದ ಹೇಳ್ತಾನೆ ಬ್ರಹ್ಮನಿಗೂ ಕೂಡ ಸಿಕ್ಕಿಲ್ಲ ಇದು. ಅವರುಗಳು ಕೂಡ ಈ ಲೋಕದ ಹಾಗೆ ಭಕ್ತಿಯೋಗ ಮೂಲಕವಾಗಿ ಉಪಾಸಿಸಿ ನನ್ನನ್ನು ಶಾಶ್ವತವಾಗಿ ಯಾವಾಗಲೂ ನೋಡುತ್ತಿರ್ಬೇಕೆಂಬ ಅಪೇಕ್ಷೆ ಉಳ್ಳವರಾಗಿರ್ತಾರೆ. 53. ಅದೇನು ದೇವತೆಗಳು ಕೂಡ ಇನ್ನು ಹೊಂದದೇ ಇರೋದು ಅಂದ್ರೆ ತಿಳಿಸ್ತಾರೆ. ನಾನು ಕೇವಲ ವೇದಾಧ್ಯಯನ ಅಧ್ಯಾಪನಾದಿಗಳಿಂದಾಗಲಿ, ಕೇವಲ ಉಪವಾಸ ಅನಶನಾದಿ ವ್ರತಗಳಿಂದಾಗಲಿ, ಕೇವಲ ಇಂತಹ ಯಾವ ಅನುಷ್ಠಾನಗಳಿಂದಾಗಲಿ, ದಾನಗಳಿಂದಾಗಲಿ, ಕೇವಲ ಯಜ್ಞಯಾಗಾದಿ ಅನುಷ್ಠಾನಗಳಿಂದಾಗಲಿ ನೀನು ಪ್ರತ್ಯಕ್ಷವಾಗಿ ಕಂಡ ಹಾಗೆ ಇತರರು ಯಾರಿಗೂ ಸಾಕ್ಷಾತ್ಕರಿಸುವ ಸಾಧ್ಯ ಇಲ್ಲ. ಈ ಕೇವಲ ಅನ್ನೋದೇನು ಅಂದ್ರೆ ಅದೇ ಉದಾಹರಣೆ ಹಿಂದೆ ಹೇಳಿದ, ಈಗ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಬೆಳಗಾದ ತಕ್ಷಣ 10 ಗಂಟೆಗೋ 11 ಗಂಟೆಗೋ ಅದು ಎಷ್ಟು ಹೊತ್ತಿಗಿದೆಯೋ ಅಲ್ಲಿ ಟೈಮು ಇದಕ್ಕೆ ಫ್ಯಾಕ್ಟ್ರಿನಲ್ಲಿ ಇದ್ದಂಗೆ ಏನೋ ಕಾರ್ಡು ಇನ್ಸರ್ಟ್ ಮಾಡ್ಬೇಕಾಗಿದೆ. ಹೋಗ್ಬಿಟ್ಟು ರಿಜಿಸ್ಟರ್ನಲ್ಲಿ ಸೈನ್ ಮಾಡ್ಬಿಟ್ರೆ ಆಯ್ತು. ಆಮೇಲೆ ಅವನಿಗೆ ಆಫೀಸರ್ ಆಗಿರೋನು ಏನೋ ಕೆಲಸನೇ ಮಾಡಿಲ್ಲ ಅಂದ್ರೆ ನೀನಲ್ಲ ನಿಮ್ಮ ಅಪ್ಪನು ಕೊಡಬೇಕು, ನಾನು ಸೈನ್ ಮಾಡಿಲ್ಲ ಅಂತ. ಹಾಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ ಭಗವಂತನ. ನಾನು ಯಜ್ಞ ಮಾಡಿದ್ದೀನಿ, ಪಂಚಮಹಾಯಜ್ಞಗಳನ್ನು ನಡೆಸ್ತೇನೆ, ವೈಶ್ವದೇವ ಆಚರಿಸ್ತೇನೆ, ವೇದ ಕಲ್ತಿದ್ದೇನೆ, ಕಲಿಸ್ತಾ ಇದ್ದೇನೆ, ಇವೆಲ್ಲ ಅಲ್ಲ. ಕೇವಲ ಇವುಗಳಿಂದ ಸಿಗಲ್ಲ. ಅವನಲ್ಲಿ ಶರಣಾಗಿ ಇವೆಲ್ಲ ನಿನ್ನ ಮನಸ್ಸನ್ನ ಪ್ರಸನ್ನಗೊಳಿಸೋದಕ್ಕಾಗಿ ಸುಪ್ರಸನ್ನನಾಗಿ ನೀನು ನಮ್ಮ ಬಗ್ಗೆ ನಿನ್ನ ಕೃಪಾದೃಶ್ಯವನ್ನ ಕರುಣೆಯಿಂದ ಕೃಪಾದೃಷ್ಟಿ ಅದನ್ನು ನೀನು ಅನುಗ್ರಹಿಸಿದ್ರೆ ಆಗ ಮಾತ್ರ ಸಾಧ್ಯ ಅನ್ನೋದಕ್ಕಾಗಿ. 54. ಹಾಗಾದರೆ ಪ್ರಾಪ್ಯವನ್ನು ಹೊಂದಿ ನನ್ನನ್ನು ಸಾಕ್ಷಾತ್ತಾಗಿ ನೋಡಲು ಸಾಕ್ಷಾತ್ತಾದ ಉಪಾಯ ಯಾವುದು? ಕೃಷ್ಣನೇ ತಿಳಿಸ್ತಾನೆ ಇಲ್ಲಿ. ಯಾವ ಐಹಿಕಗಳಲ್ಲಾಗಲಿ ಅನ್ಯ ದೇವತೆಗಳಲ್ಲಾಗಲಿ ಮನಸ್ಸನ್ನ ಇಡದಿರುವ ಪರಮೈಕಾಂತ ಭಕ್ತಿಯಿಂದಲೇ. ಅದಕ್ಕೆ ಹೇಳಿದ್ದು ಅವ್ಯಭಿಚರಿತ ಭಕ್ತಿ ಅಂತ. ಈ ಅವ್ಯಭಿಚರಿತ ಭಕ್ತಿ ಅಂತ ಅಂದಿದ ತಕ್ಷಣ ಬೇರೆ ದೇವತೆಗಳನ್ನು ಇವರನ್ನು ನಿಂದಿಸಿ ಅಂತ ಹೇಳ್ತಾ ಇಲ್ಲ. ಎಲ್ರನ್ನೂ ಸಮಾನವಾಗಿ ನೋಡ್ತೀನಿ ಅನ್ನೋದಾಗ್ಬಾರ್ದು, ವ್ಯಭಿಚಾರ ಆಗ್ಬಾರ್ದು ಭಕ್ತಿಯಲ್ಲಿ. ಪೂರ್ಣವಾದಂತಹ ರೀತಿ ಅಚಿಂತ್ಯ ಅನನ್ಯಗತಿ ಶರಣ್ಯ ಅನನ್ಯಗತಿ. ನೀನು ಬಿಟ್ಟು ಬೇರೆ ಯಾರು ಗತಿ ಇಲ್ಲ. ಅದು ಯಾರು ನೀನ್ ಕೊಡೋದನ್ನು ಕೊಡಕ್ಕಾಗಲ್ಲ. ನೀನ್ ಕೊಡಕ್ಕಾಗ್ಲಿಲ್ಲ ಅಂತ ಅವರನ್ನೇನು ನಿಂದಿಸಬೇಕು ಅಂತಿಲ್ಲ, ಎಲ್ಲೂ ಹೇಳಿಲ್ಲ ಈ ಮಾತು. ನಿಮಗೆ ಭಗವಂತನಲ್ಲಿ ಪೂರ್ಣವಾದ ನಂಬಿಕೆ ವಿಶ್ವಾಸ ಇರಲಿ, ಏನೇ ಸಿಕ್ಕರೂ ಅವನಿಂದ ಸಿಗಲಿ, ಆ ದೃಢ ಸಂಕಲ್ಪ ಇರಬೇಕು. ಅದರಿಂದ ನನ್ನನ್ನು ಉಪಾಸಿಸೋದಕ್ಕೂ ಆ ಭಕ್ತಿ ವೃದ್ಧಿ ಹೊಂದಿ ನನ್ನನ್ನು ಸಾಕ್ಷಾತ್ಕರಿಸುವುದಕ್ಕೂ ಮುಕ್ತಿಯನ್ನ ಹೊಂದಿ ನನ್ನ ಪರಮ ಪದವನ್ನು ಪ್ರವೇಶಿಸಿ ಪರಿಪೂರ್ಣ ಬ್ರಹ್ಮ ಅನುಭವವನ್ನು ಹೊಂದುವುದಕ್ಕೆ ಸಾಧ್ಯವೇ ವಿನಃ ಅನ್ಯತಾ ಅಲ್ಲ.
ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮ ಭಕ್ತೈಕ ಸ್ವಭಾವ ಮಾಂ ಕುರುಷ್ವ. ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ಪದಗಳನ್ನು ರಾಮಾನುಜರು. ಅವನಲ್ಲೇ ಪೂರ್ಣವಾಗಿ, ಅವನನ್ನೇ ಪೂರ್ಣವಾಗಿ ನಂಬಿದ್ದೇನೆ ಎಂದು ಬೇರೆ ಇನ್ಯಾರ ಹತ್ರನೂ ಹೋಗಬಾರದು. ಇದು ಬಹಳ ಮುಖ್ಯವಾಗಿ ಬರ್ಬೇಕಾದ್ರೆ. 55 ಕಡೆಯ ಶ್ಲೋಕ. ಅದರಿಂದ ನನ್ನ ಪರಮ ಹಿತೋಪದೇಶ ಏನು ಅಂದ್ರೆ, ಯಾವನು ವೇದಾಧ್ಯಯನವೇ ಮೊದಲಾದ ನಿತ್ಯ ನೈಮಿತ್ತಿಕ ಅನುಷ್ಠಾನಗಳನ್ನ ನನ್ನ ಆರಾಧನಾ ರೂಪ ಎಂದು ಭಾವಿಸಿ ಫಲಸಂಗ ಕರ್ತೃತ್ವಗಳನ್ನೇ ತಿಳಿಸಿ, ಸಾತ್ವಿಕ ತ್ಯಾಗ. ಐ ಆಮ್ ನಾಟ್ ದ ಡೂಯರ್, ದಿಸ್ ಈಸ್ ನಾಟ್ ಮೈ ಕರ್ಮ, ಫಲಮಪಿ ನ ಮಮ, ಎಲ್ಲವೂ ಭಗವಂತನಿಗೆ. ಕರ್ತೃತ್ವ ತ್ಯಾಗ, ಸಂಬಂಧ ತ್ಯಾಗ, ಫಲತ್ಯಾಗ, ಅವುಗಳನ್ನ ಮಾಡಿ ಭಗವಂತನಿಗೆ ಪ್ರೀತಿಯಿಂದ ಸಮರ್ಪಣೆ ಅಂತ ಈ 3 ತ್ಯಾಗಗಳು ನಾನು ಮಾಡ್ತಾ ಇದ್ದೀನಿ, ಇದು ನಂದು, ಅದರಿಂದ ಬರುವಂತ ಫಲ ನನಗೆ ಅನ್ನೋದನ್ನೆಲ್ಲ ಬಿಟ್ಟು ತ್ಯಜಿಸಿ ಅನುಷ್ಠಿಸ್ತಾನೋ, ಮತ್ತು ಸಮಸ್ತ ಆರಂಭಿಸಲ್ಪಟ್ಟ ಕರ್ಮಗಳಿಗೂ ನಾನೇ ಉದ್ದೇಶ ಎಂದು ಭಾವಿಸ್ತಾನೋ, ಅತ್ಯರ್ಥ ಪ್ರೀತಿಯಿಂದ ನನ್ನನ್ನ ಐಕಾಂತ್ಯ ಭಕ್ತಿಯಿಂದ ಉಪಾಸಿಸಿ ಮಿಕ್ಕ ಕಾಲಗಳಲ್ಲಿ ನನ್ನ ಕೀರ್ತನ ಸ್ತುತಿ ಅರ್ಚನಾ ಪ್ರಣಾಮಾದಿಗಳನ್ನು ಮಾಡುತ್ತಾ ನನ್ನಲ್ಲೇ ನಿರತಿಶಯ ಭಕ್ತಿಯನ್ನು ಉಳ್ಳುವನಾಗ್ತಾನೋ. ವಾಸಿತ್ತುಂ ಪೂಷಿತ್ತುಂ ಪೋಕಿನೇನ್ ಪೋದು, ನುಡಿದರೆ ನಿನ್ನ ನಾಮವನ್ನೇ ನುಡಿಯುವೆ, ಹಾಡಿದರೆ ನಿನ್ನನ್ನೇ ಹಾಡುವೆ. ದಾಸರು ಹೇಳೋದು. ಐಹಿಕ ಉಪಭೋಗಗಳಲ್ಲೂ ಅನ್ಯ ದೇವತೆಗಳಲ್ಲೂ ಸಂಘವಿಲ್ಲದವನಾಗುತ್ತಾನೋ. ಈ ಪ್ರಾಪಂಚಿಕವಾದಿದು ನಾಲಿಗೆಗೆ ರುಚಿ ಏನೋ ಸಿಹಿ, ಆಹಾ ಎಷ್ಟು ಆನಂದವಾಗಿದೆ, ಇನ್ನೊರ್ದನ್ನೇ ಕುಡ್ತುಡು ಸಕ್ಕರೆ ಪೊಂಗಲಿ, ಅದು ಎಷ್ಟವಾಗ ಸಿಕ್ತೋ ಅಷ್ಟೋ, ನಾಳೆನೂ ಈ ತರದ್ದೇ ಮಾಡ್ಬಿಡು, ಇದೆಲ್ಲ ಬೇಡ, ಅದೆಲ್ಲ ಅಂಟ್ಕೊಳ್ಳೋದು, ಅದೆಲ್ಲ ಡಿವಿಯೇಷನ್ಸ್. ಇವತ್ತಿಗಿದ್ ಸಿಕ್ತು, ಇಂದಿಗೆ ಇದು ಮೃಷ್ಟಾನ್ನ ಭೋಜನ, ನಾಳೆ ತಿಥಿ ಊಟ, ನಾಡಿದ್ದು ಉಪವಾಸ, ಹೀಗೆ ಸಂಧಿ ಇದು ಅನ್ನರುಣ. ಸೊ ಸಿಕ್ತಲ್ಲ ಆಹಾ ಅನ್ನೋದು ಬೇಡ, ಸಿಗಲಿಲ್ಲ ಅಂತ ದುಃಖ ಬೇಡ, ಇದು ಅನಾಸಕ್ತಿ. ತಿನ್ನೋದೇ ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ, ತಿನ್ನೋದು ಪ್ರಮುಖ ಅಲ್ಲ ಅನ್ನೋದಷ್ಟೇನೆ. ಏನ್ ಸಿಕ್ತೋ ಅದು ಆ ಆಯಾಯ ಸಂದರ್ಭಕ್ಕೆ. ಇಲ್ಲೇ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳೋದು, ಯಾವುದಕ್ಕೂ ಅಂಟುಕೊಳ್ಳದೆ ಮನಸ್ಸಿನಲ್ಲಿ ವಿಪರೀತಗಳೇ ಇರಬಾರ್ದು. ಅಯ್ಯೋ ನನಗಾಗ್ಲೇ ಇಲ್ಲ ಅದು ದುಃಖ, ಅಯ್ಯೋ ಅದು ಸಿಕ್ತು ನನಗೆ, ಆಹಾ ನನಗೆ ಸಂತೋಷ, ಎರಡೂ ಇರಬಾರ್ದು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ದ್ವಂದ್ವಾತೀತನಾಗೋ. ಬಾಳು ಹೇಗೆ ಬಂದದ್ದೋ ಆ ರೀತಿ ಅದನ್ನ ಎದುರಿಸ್ತಾ ಹೋಗುವಂಥದ್ದು. ನನಗಿದು ಕೊರತೆ ಆಯ್ತು, ಅದಾಯ್ತು, ನನಗೆ ಸರಿಯಾಗ್ಲಿಲ್ಲ, ನನಗದಿಲ್ಲ, ನನಗಿದಿಷ್ಟ ಇಲ್ಲ, ನನಗೆ ಬೆಳಿಗ್ಗೆ ಕಾಫಿ ಕುಡಿದಿದ್ರೆ ಆಗೋಲ್ಲ, ನಾನು ಹೀಗೆ ನಮ್ಮನೆಯಲ್ಲಿ ನನ್ನ ತಲೆ ದಿಂಬಿಟ್ಕೊಂಡು ಮಲಗಿದ್ರೇನೆ ನನಗೆ ನಿದ್ದೆ ಬರೋದು. ಇದೆಲ್ಲ ನಾವೇ ಮಾಡ್ಕೊಳ್ಳುವಂಥದ್ದು. ಅದೆಲ್ಲ ಬಿಟ್ಟು ಏನು ಸಿಕ್ಕಿದ್ರದೆ. ಒಬ್ಬ ಹಳ್ಳಿಯ ರೈತನೋ ಇವನೋ ಹಸುಗಳಿಗೆ ಎಲ್ಲ ಚೆನ್ನಾಗಿ ಮೈ ತೊಳೆದು ಬೆಳಗ್ಗೆ ಕೊಟ್ಟಿಗೆ ಎಲ್ಲ ಗುಡಿಸಿ ಮಾಡಿ ಅವಕ್ಕೆ ಆಹಾರ ಕೊಟ್ಟು ಎಲ್ಲ ಮಾಡಿ ಹಾಲು ಕರೆದು ಎಲ್ಲದನ್ನು ಮಾಡಿಬಿಟ್ಟು ಹಸುಗಳನ್ನು ಮೇಯಿಸೋದಕ್ಕೆ ಕರ್ಕೊಂಬಂದ. ಮರದ ಕೆಳಗಡೆನಲ್ಲಿ ಏನಲ್ಲಿ ಬೆಡ್ಶೀಟ್ ಕರ್ಲಾನ್ ಕಿದಿತ್ತ ಏನಿಲ್ಲ, ಬೆಳಗಿಂದ ಎಲ್ಲ ಮಾಡಿದ್ದಾನೆ. 11 ಗಂಟೆಗೆ ತಲೆಗೆ ಒಂದು ಕಲ್ಲು, ತಲೆಗೆ ದಿಂಬು, ಮಲಗಿದ್ದಾನೆ. ಫಸ್ಟ್ ಕ್ಲಾಸ್ ಇದ್ದೆ ಅವನಿಗೆ. ಎಂತ ಸುಖಿ. ನಾವು ಸುಪ್ಪತ್ತಿಗೆ ಮಲ್ಮಡ್ಗಿದ್ರು ನೀರು ಬರೋಲ್ಲ, ಮೈಯೆಲ್ಲ ನೋವು ಬಂತು, ಅಲ್ಲೇನೋ ಶಬ್ದ ಆಯ್ತು, ಇಲ್ಲಿ ಯಾವ್ದೋ ನಾಯಿ ಬಗುಳ್ತು. ಎಲ್ಲರ ಹತ್ರನೂ ಇದೆ ಹೇಳೋದು, ಅಯ್ಯೋ ನಿದ್ದೇನೆ ಬರೋಲ್ಲ ನನಗೆ, ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಕುತ್ಕೊಂಡು ತೂಗಿಸ್ಬಿಡೋದು ಟಿವಿ ಮುಂದೆ. ನಮ್ಮ ಬಾಳು ಪ್ರತಿದಿನ ಏನಾರು ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರಬೇಕು. ಆ ರೀತಿ ಶರೀರವನ್ನು ಚೆನ್ನಾಗಿಟ್ಟಿರ್ಬೇಕು. ಸ್ಥಿರೈಹಿ ಅಂಗೈಹಿ ತುಷ್ಟುವಾಗುಂಸ. ಅಯ್ಯೋ ನನಗೆಲ್ಲ ಆಗುತ್ತೆ, ಅಯ್ಯೋ ನನ್ಗೆ ಹೆಜ್ಜೆ ಇಡೋಕೆ ಆಗೋಲ್ಲ, ಅಯ್ಯೋ ನನಗೆ ಕಾಲು ನೋವು, ಇದು ಎಲ್ಲ ನಾವೇ ಅನ್ಕೊಂಡು ನಮ್ ಶರೀರ ನಾವ್ ಏನೇನು ಅನ್ಕೊಳ್ತೀವೋ ಆ ತರ ಎಲ್ಲದಕ್ಕೂ ಆಗುತ್ತೆ. ಅದಕ್ಕೇನೆ ನಿನ್ನೆ ಮೊನ್ನೆನೋ ಒಂದು ಸಂದೇಶ ಹೇಳಿದೆ ನಾನು. ಯೋಗದಲ್ಲಿ ಹೇಳಿಸ್ತಾರೆ ಪ್ರತಿದಿನ, ನಾನು ಸಂತೋಷವಾಗಿದ್ದೇನೆ,
ನಾನು ಶಕ್ತಿಶಾಲಿಯಾಗಿದ್ದೇನೆ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ನಾನು ಆರೋಗ್ಯವಾಗಿದ್ದೇನೆ, ಐ ಆಮ್ ಸ್ಟ್ರಾಂಗ್, ನಾನು ಸ್ಟ್ರಾಂಗ್ ಆಗಿದ್ದೇನೆ. ಅಯ್ಯೋ ನನ್ಗೇನು ಆಗೋದೇ ಇಲ್ಲ, ನನ್ಗೆಲ್ಲ ಮರ್ತೋಗ್ತಾನೆ ಇದೆ, ನನ್ಗೇನು ಜ್ಞಾಪಕನೇ ಬರೋಲ್ಲ. ಅದೇ ಜಪ ಮಾಡ್ತಿದ್ರೆ ಪೂರ ಮರ್ತೋಗುತ್ತೆ. ಅದರಿಂದ ಜೀವನವನ್ನ ಆಶಾವಾದಿಗಳಾಗಿ ಜೀವನವನ್ನ ನಡೆಸೋಣ, ನಿರಾಶಾವಾದಿಗಳಾಗೋದು ಬೇಡ. ಎಲ್ರು ಯಾರು ಬದುಕೋರೇನು ಇಲ್ಲಿ ಪರ್ಮನೆಂಟ್ ಆಗಿ ಯಾರು ಇರೋಲ್ಲ, ಎಲ್ರು ಹೋಗೋರೇನೆ. ಈ ನೆಗೆಟಿವ್ ಥಾಟ್ಸ್ ನ ಮನಸ್ಸಿನಲ್ಲಿ ಬರೋದಕ್ಕೆ ಬಿಡದೆ ಈ ರೀತಿ ಬಾಳಿ ಒಂದೊಂದು ದಿವಸವೂ ಕೂಡ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಮಾಡಿದ್ದೆಲ್ಲ ಭಗವಂತನ ಕೈಂಕರ್ಯ, ನನ್ನದಲ್ಲ ಅಂತ ಎಲ್ಲವನ್ನ ಅವನಿಗೆ ಒಪ್ಪಿಸಿ ಅವನ್ ತೊಡೆ ಅಂತ ಹಿಡ್ಕೊಳ್ಳಿ. ನಿಮ್ಮನೆ ದಿಂಬು ಅದು ಭಗವಂತನ ಕಾಲುಗಳು ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿ ನೀವು ಮಲಕ್ಕೊಳ್ಳಿ. ಮಲಕ್ಕೊಂಡು 2-3 ದೀರ್ಘ ಇದನ್ನ ಉಸಿರು ತಗೊಂಡು ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡಿದ್ರೆ ಯು ಮಸ್ಟ್ ಗೋ ಟು ದ ಸ್ಲೀಪ್, ಹೊಟ್ಟೋಗ್ಬೇಕು ಇದ್ದೇನೆ. ಇಲ್ಲೂ ಕೂಡ ನೆಮ್ಮದಿಯಿಂದ ಅಂಟುಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಯಾವಾಗಲೂ ಮನಸ್ಸನ್ನ ಸಮಾಧಾನ ಚಿತ್ತದಿಂದ ಹೇಳೋದು ಅದನ್ನೇ ಮಾಡಿ ಭಗವಂತನನ್ನೇ ಜ್ಞಾನಿಸುತ್ತ ಏನೇನ್ ಮಾಡೋದಕ್ಕೂ ಇಷ್ಟ. ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ. ಅಯ್ಯೋ ಏನ್ 3 ಹೊತ್ತು ದೇವ್ರದೇನೇನು, ಬೇರೆ ಏನು ಇಲ್ವಾ ಅಂದ್ರೆ ದೇವ್ರದೇನೆ ವಾಸಿತ್ತು ಪೂಜಿತ್ತು ಪೋಕಿನೇನ್ ಪೋದು. ಮಾಡೋ ಕೆಲಸವೆಲ್ಲ ಭಗವಂತನಿಗೆ ಆರಾಧನೆ. ಯದ್ ಕರ್ಮ ಕರೋಮಿ ತತ್ತದಗಿಲಂ. ಆ ರೀತಿ ನಡೆಸಿದ್ರೆ ಇಲ್ಲಿನ ಬಾಳು ಕೂಡ ಸಾರ್ಥಕವಾಗತ್ತೆ, ಅವನ ದರ್ಶನವೂ ಆಗುತ್ತೆ, ಕಡೆಗೆ ಮೋಕ್ಷ ಸಾಮ್ರಾಜ್ಯವೂ ಸಿಗುತ್ತೆ. ಇದನ್ನ ಹೇಳ್ತಾನೋ. ಅನ್ಯ ದೇವತೆಗಳಲ್ಲೂ ಸಂಘ ಇಲ್ಲದವನಾಗ್ತಾನೋ, ಐಹಿಕ ಉಪಭೋಗಗಳಲ್ಲೂ ಕೂಡ ಸಂಘವಿಲ್ಲದವನಾಗಿ ಸಮಸ್ತ ಪ್ರಾಣಿಗಳು ನನಗೆ ಶರೀರವಾಗಿ ನಾನು ಆತ್ಮವಾಗಿರುವ ಎಂಬ ಭಾವದಿಂದ ಯಾವ ಪ್ರಾಣಿಯನ್ನು ದ್ವೇಷಿಸದೆ ಇರ್ತಾನೋ, ಓ ಪಾಂಡುತನೇ ಏನಾದ ಅರ್ಜುನೇ, ಅಂತವನು ನನ್ನನ್ನೇ ಹೊಂದುವನು, ಪರಮ ಪದವನ್ನ ಸೇರಿ ನನ್ನ ಸಾಯುಜ್ಯವನ್ನು ಹೊಂದಿ ಯಾವಾಗಲೂ ಪರಮ ಪುರುಷದ ನನಗೆ ಸಮಾನವಾದ ಆನಂದವನ್ನು ಹೊಂದಿ ಪುನರಾವೃತ್ತಿ ಸಂದೇಹ ಶಂಕೆ ಇಲ್ಲದಂತಹ ಶಾಶ್ವತವಾದ ಪದವನ್ನು ಹೊಂದುತ್ತಾನೆ ಅನ್ನೋದು ಅರ್ಥ. ಇದೇ ಶ್ರೀ ಗೀತಾಯಿನ ಪರಮ ಹಿತೋಪದೇಶ. 11ನೇ ಅಧ್ಯಾಯ ಸಮಾಪ್ತವೋ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀ ಶ್ರೀನಿವಾಸ ಮಹಾದೇಶಿಕಾಯ ನಮಃ. ಮುಂದೆ ಶ್ರೀಮದ್ ಯಾಮುನಮನಯೇ ನಮಃ. ಶ್ರೀಮದ್ಗೀತಾರ್ಥ ಸಂಗ್ರಹೇ ಏಕಾದಶಾಧ್ಯಾಯ ಸಂಗ್ರಹ ಶ್ಲೋಕ. ಭಗವದ್ಗೀತೆಗೆ ಮೊದಲು ನಮ್ಮ ಸಂಪ್ರದಾಯದಲ್ಲಿ ಅರ್ಥವನ್ನು ಬರೆದವರು ಯಾಮುನಾಚಾರ್ಯ ಆಳವಂದ. ಅವರು ಬರೆದದ್ದು ಗೀತಾರ್ಥ ಸಂಗ್ರಹ ಅಂತ. ತುಂಬಾ ಚಿಕ್ಕದು, ಒಂದು 32 ಶ್ಲೋಕಗಳಲ್ಲಿ 700 ಶ್ಲೋಕದನ್ನು ಬಟ್ಟಿ ಇಳಿಸ್ಕೊಟ್ಬಿಟ್ಟಿದ್ದಾರೆ. ಏಕಾದಶೇ ಸ್ವಯಾಥಾತ್ಮ್ಯ ಮಹಾತ್ಮ್ಯ ಸಾಕ್ಷಾತ್ಕಾರಾವಲೋಕನಂ ದತ್ತಂ ಮುಕ್ತಂ ವಿಧಿ ಪ್ರಾಪ್ತೋರ್ಭಕ್ತೈಕೋಪಾಯತ ತಥಾ. ಇದರ ಅರ್ಥ ಏಕಾದಶಿ 11ನೇ ಅಧ್ಯಾಯದಲ್ಲಿ ಏನು ಹೇಳಲ್ಪಡುತ್ತೆ ಅಂದ್ರೆ ತಿಳಿಸ್ತಾರೆ. ಯಾಥಾತ್ಮ್ಯ ಸಾಕ್ಷಾತ್ಕಾರ ಅವಲೋಕನಂ ದತ್ತಂ. ತಾನು ಹೇಗೆ ಇದ್ದಾನೋ ಅದರಂತಹ ದಿವ್ಯ ಮಂಗಳದ ಸಾಕ್ಷಾತ್ಕಾರಕ್ಕೆ ಬೇಕಾದ ಅವಲೋಕನಂ ದಿವ್ಯ ಚಕ್ಷಸ್ಸು ದತ್ತಂ ಕೊಡಲ್ಪಟ್ಟಿದ್ದು ಉಕ್ತಂ ಹೇಳಿತು. ಗೀತೆ 11ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಹೇಳಿದ ಅರ್ಥವನ್ನ ಇಲ್ಲಿ ಸಂಗ್ರಹ ಮಾಡಿದ್ದು. ಹೀಗೆ ಹೇಳಿದ್ದರಿಂದ ಪರಮಾತ್ಮನ ಗುಣ ವಿಭವಗಳ ಯೋಗದಿಂದ ಮಹಾತ್ಮೆಯನ್ನು ತೋರಿಸುವ ದಿವ್ಯ ರೂಪದ ಪ್ರಾರ್ಥನೆ, ಅನಂತರ ಭಕ್ತ ಪ್ರಾರ್ಥನೆಗೆ ಅನುಗುಣವಾಗಿ ವಿಶ್ವರೂಪ ಪ್ರದರ್ಶನ, ಅದರಿಂದ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ನಡೆಯುವ ವಿಷಯಗಳು, ಧಾತೃರಾಷ್ಟ್ರರ ನಾಶವು, ಪಾಂಡವರ ಜೈವು, ಇವುಗಳನ್ನೆಲ್ಲ ನೋಡಿ ಭೀತಿಗೊಂಡು ಅನಂತರ ದಿವ್ಯ ವೈಕುಂಠದಲ್ಲಿ ನಿತ್ಯ ಮುಕ್ತರಿಗೆ ಪ್ರದರ್ಶಿಸುವ ತನ್ನ ಸ್ವಾಭಾವಿಕವಾದ ಚತುರ್ಭುಜ ಆಕೃತಿಯನ್ನ ದಿವ್ಯವಾದ ಆಭರಣ, ಮಕುಟ, ವನಮಾಲ, ಪೀತ ವಾಸಾದಿಗಳಿಂದ ಯುಕ್ತವಾದದ್ದನ್ನಾಗಿ ನೋಡಬೇಕು ಎಂಬ ಪ್ರಾರ್ಥನೆ. ಹೀಗೆ 2 ವಿಭೂತಿಯ ಮಹಾತ್ಮೆಯು ಪ್ರದರ್ಶನವು, ಅನಂತರ ಮಾನುಷಾಕೃತಿಯ ಗ್ರಹಣವು ಎಲ್ಲವೂ ಇದರಲ್ಲೇ ಅಂತರ್ಗತ. ಹೀಗೆ ಇವೆರಡು ರೂಪಗಳ ಅವಲೋಕನಗಳಿಗೂ ದಿವ್ಯ ಚಕ್ಷಸ್ಸು ಅವಶ್ಯಕ ಎಂದು ತಿಳಿಯತಕ್ಕದ್ದು. 2ನೇದು ತಥಾ ಹಾಗೆಯೇ ವಿಧಿ ಪ್ರಾಪ್ತ್ಯೋಹ ಇಲ್ಲಿ ಪ್ರಾಪ್ತ್ಯಸ್ಯ ಅರ್ಥಪಂಚಕವನ್ನು ಹೇಳಬೇಕು. ಪ್ರಾಪ್ತಸ್ಯ ಬ್ರಹ್ಮಣೋ ರೂಪ ಪ್ರಾಪ್ತ್ಯುಶ್ಚ ಜೀವಾತ್ಮನಃ
ಪ್ರಾಪ್ತಿ ಫಲಂ ತಥಾ ವಿರೋಧಿಂಚ, ಅದರಿಂದ ಸಿಗೋ ಫಲ 5 ವಿಷಯಗಳನ್ನು ಅಲ್ಲಿ ಹೇಳ್ತಲಾಗಿದೆ. ಪ್ರಾಪ್ಯಂ ಅಂತಂದ್ರೆ ಅವನು ಪಡಿಬೇಕಾದ್ದು, ಯಾರು ಪಡಿತಾನೋ ಅವನು. ಪ್ರಾಪ್ತ್ಯೋಹೋ, ಉಪಾಸನೆಯ ಮೂಲಕ ಸಾಕ್ಷಾತ್ಕಾರ ಏನು, ಅದರಿಂದ ಉಂಟಾಗುವ ಪ್ರಾಪ್ತಿ ಏನು, ಇವೆರಡಕ್ಕೂ ಭಕ್ತಿಯೈಕೋಪಾಯತ, ಭಕ್ತಿಯೋಗವೇ ಮುಖ್ಯವಾದ ಉಪಾಯ ಎಂದು ಉಕ್ತ ಹೇಳಲ್ಪಟ್ಟಿತು. ಉಕ್ತಂಚ ಉಕ್ತಾಚ ಉಕ್ತಂ ಎಂಬುದಾಗಿ ಇಲ್ಲಿ ವಿಗ್ರಹ ವಾಕ್ಯ ರೀತಿಯ ಇಲ್ಲಿ ಉಕ್ತ ಎಂದು ಸ್ತ್ರೀಲಿಂಗ ಪ್ರಯೋಗವನ್ನು ಇಟ್ಕೊಳ್ತಕ್ಕದ್ದು. ಇದರಿಂದ ಭಕ್ತಿಯೋಗವೇ ಮುಖ್ಯೋಪಾಯವಾದ್ದರಿಂದ ವೇದ, ಹೋಮ, ದಾನ, ಯಾಗ, ತಪಸ್ಸೆ ಮೊದಲಾದವುಗಳು ಈ ಸಾಧ್ಯೋಪಾಯಕ್ಕೆ ಸಹಕಾರಿಯೇ ವಿನಃ ಸಾಕ್ಷಾತ್ತಾಗಿ ಉಪಾಯವಲ್ಲ ಅಂತ ಹೇಳಿದಂತಾಯ್ತು. ಕಲವು ಸಂಕೀರ್ತ್ಯ ಕೇಶವಂ ಅಂತ ಹೇಳಿದ್ರು, ಸಂಕೀರ್ತನೆಯು ಸಾಕ್ಷಾತ್ತಾಗಿ ಉಪಾಯವಲ್ಲ, ಅದು ಕೂಡ ಉಪಾಯ ಅನುಷ್ಠಾನಕ್ಕೆ ಸಹಕಾರಿ ಎಂದೇ ಭಾವಿಸ್ತಕ್ಕದ್ದು. ಬರೀ ಕೃಷ್ಣ ಕೃಷ್ಣ ಅಂತ ಇಟ್ಕೊಂಡ್ಬಿಡಿ, ನಿತ್ಯ ನೈಮಿತ್ತಿಗಳನ್ನೆಲ್ಲ ಬಿಟ್ರೆ ಆಗುತ್ತೋ? ಶಿಷ್ಟಾಚಾರ ಅಂದ್ರೆ ಏನು ಅಂದ್ರೆ, ಹಿಂದಿನವರು ಇದರ ಅರ್ಥವನ್ನು ಸರಿಯಾಗಿ ಗ್ರಹಿಸಿ ಹೇಳ್ತಾ ಇರೋದು. ಇಲ್ಲಿ ಇವನು ಹೇಳಿದ್ದು ನಾ ವೇದ, ಧ್ಯಾನ, ಅಧ್ಯಯನ, ತಪಸ್ಸು, ದಾನ ಇವುಗಳಿಂದಲ್ಲ ಅಂದ್ರೆ ಇವೆಲ್ಲ ಬಿಟ್ಟು ಬಿಡಿ ಅಂತ ಹೇಳ್ತಾ ಇಲ್ಲ. ಕೇವಲ ಅದರಿಂದ ಸಿಗೋಲ್ಲ, ಅದ್ರ ಜೊತೆಗೆ ನಿಮ್ಮ ಮನಸ್ಸು ಇರಬೇಕು, ಸಾತ್ವಿಕ ತ್ಯಾಗದಿಂದ ಇರಬೇಕು, ಅದು ಭಗವತ್ ಕೈಂಕರ್ಯ ರೂಪವಾಗಿ ಆಗ್ಬೇಕು. ಎಲ್ಲ ಆದ್ರೆ ಅವನ ಕೃಪೆ ಸಂಪೂರ್ಣವಾಗಿ ಖಂಡಿತ ಸಿಗುತ್ತೆ. ಇದರಿಂದ ಶರಣಾಗತಿ ಇಲ್ಲದೆ ಯಾವುದು ಉಪಾಯವಾಗುವುದಿಲ್ಲ. ಆದ್ದರಿಂದ ಭಕ್ತಿ ಯೋಗಕ್ಕೆ ಶರಣಾಗತಿ ಅಂಗವಾಗಿರೋದ್ರಿಂದ ಭಕ್ತಿಯೈಕೋಪಾಯತ ಎಂಬ ಪ್ರಯೋಗ 53, 54 ಆ ಶ್ಲೋಕಗಳಲ್ಲಿ. ಇದರ ಅನುಷ್ಠಾನವು ಮಾತ್ರ ಸಾಲದು, ಇದು ಅನನ್ಯವಾದುದಾಗಿರೋದ್ರಿಂದ ಪರಮ ಪುರುಷನು ಪ್ರೀತನಾಗಬೇಕು. ಭಕ್ತಿಯೈಕೋಪಾಯತ ಎಂಬ ಪ್ರಯೋಗದಿಂದ ಭಕ್ತಿ 2 ಉಪಾಯಗಳಿಗೂ ಅವಶ್ಯಕವಾಗಿರುವ ಮೂಲಕ 2 ಉಪಾಯಗಳು ಹೇಳಲ್ಪಟ್ಟವು ಅಂತ ಭಾವಿಸಬಹುದು. ಆದ್ದರಿಂದ ಸದಾ ಮತ್ ಕರ್ಮ ಕೃತೆ ಮತ್ ಪರಮಃ ಇತ್ಯಾದಿಗಳಿಂದ ಹೇಳಲ್ಪಟ್ಟು ಸಹ ಇದರಲ್ಲೇ ಗರ್ಭಿತ. ಆ ಪ್ರಾಪ್ತಿಯ ಸ್ವರೂಪ ಎಂತದ್ದು ಅನ್ನೋದು ಕೂಡ ಸೂಚಿತ. ಪ್ರವೇಷ್ಟುಂ ಮಾಮೇತಿ ಇತ್ಯಾದಿ ಪ್ರಯೋಗಗಳಿಂದ ದೇಶ ವಿಶೇಷ ಪ್ರವೇಶದೊಂದಿಗೆ ಸಾಯುಜ್ಯ ಸಾಷ್ಟಿತಾಗಳು ಕೂಡ ಹೇಳಲ್ಪಟ್ಟಿತು. ಆತನಿಗೆ ಉಂಟಾಗುವ ಅರ್ಚಿರಾದಿಗತಿ ಮತ್ತು ಅಪುನರಾವೃತ್ತಿ ಮೊದಲಾದವುಗಳು ಹಿಂದೆಯೇ 8ನೇ ಅಧ್ಯಾಯದ 23, 24 ಶ್ಲೋಕಗಳಲ್ಲಿ ಹೇಳಿಸಲ್ಪಟ್ಟು. ಹೀಗೆ ಶ್ರೀಮತೆ ಯಾಮನ ಮುನೆಯೇ ನಮಃ ಆಳವಂದಾರವರ ಗೀತಾರ್ಥ ಸಂಗ್ರಹದ ಶ್ಲೋಕದೊಂದಿಗೆ 11ನೇ ಅಧ್ಯಾಯ ಸಂಪನ್ನವಾಯಿತು. ಕೃಷ್ಣಾರ್ಪಣಮಸ್ತು. 12ನೇ ಅಧ್ಯಾಯ ಶ್ರೀಯೈ ನಮಃ, ಶ್ರೀನಿವಾಸಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ಭಗವದ್ಗೀತಾಯಾಂ 12ೋಧ್ಯಾಯಃ. ಇದಕ್ಕೊಂದು ಅವಧಾನಿಕೆ. ಭಕ್ತಿಯೋಗ ನಿಷ್ಠಾನಾಂ ಪ್ರಾಪ್ಯಭೂತಸ್ಯ ಪರಸ್ಯ ಬ್ರಹ್ಮಣೋ ಭಗವತೋ ನಾರಾಯಣಸ್ಯ ನಿರಂಕುಶೈಶ್ವರ್ಯಂ ಸಾಕ್ಷಾತ್ಕರ್ತು ಕಾಮಯ ಅರ್ಜುನಯ ಅನವಧಿಕಾತಿಶಯ ಕಾರುಣ್ಯ ಔದಾರ್ಯ ಸೌಶಲ್ಯಾದಿ ಗುಣ ಸಾಗರೇಣ ಸತ್ಯಸಂಕಲ್ಪೇನ ಭಗವತಾ ಸ್ವೈಶ್ವರ್ಯಂ ಯಥಾವದವಸ್ಥಿತಂ ದರ್ಶಿತಂ ಉಕ್ತಂಚ ತತ್ವತೋ ಭಗವತಾ ಜ್ಞಾನದರ್ಶನ ಪ್ರಾಪ್ತೀನಾಂ ಐಕಾಂತಿಕ ಆತ್ಯಂತಿಕ ಭಗವದ್ಭಕ್ತೈಕಲಭ್ಯತ್ವಂ ಅನಂತರಂ ಆತ್ಮ ಪ್ರಾಪ್ತಿ ಸಾಧನಭೂತಾದ ಆತ್ಮೋಪಾಸನಾತ್ ಭಕ್ತಿರೂಪಸ್ಯ ಭಗವದುಪಾಸನಸ್ಯ ಸ್ವಸಾಧ್ಯ ನಿಷ್ಪಾದನೆ ಶೈಘ್ರಾತ್ ಸುಸುಖೋಪಾದಾನತ್ವಾಚ್ಚ ಶ್ರೈಷ್ಠ್ಯಂ ಭಗವದುಪಾಸನೋಪಾಯಶ್ಚ ತದಶಕ್ತಸ್ಯ ಅಕ್ಷರನಿಷ್ಠತ ತದಪೇಕ್ಷಿತಾಶ್ಚ ಉಚ್ಯಂತೆ. ಭಗವದುಪಾಸನಸ್ಯ ಪ್ರಾಪ್ಯಭೂತೋಪಾಯಸ್ಯ ಶ್ರೈಷ್ಠ್ಯಾತ್ ಶ್ರೈಷ್ಠಂತು ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ ಇತ್ಯತ್ರ ಉಕ್ತಂ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳಿದ ಮಾತು ಇದು. ರಾಮಾನುಜರು ಕೊಟ್ಟಂತ ಅವತಾರಿಕೆ, ಇಂಟ್ರೊಡಕ್ಷನ್ನು ಈ 12ಶ ಅಧ್ಯಾಯ ಭಕ್ತಿಯೋಗಕ್ಕೆ. ಭಕ್ತಿಯೋಗೋ ನಾಮ 12ಶೋಧ್ಯಾಯ. ಇದೇನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರನೋಪರಿಶೋಭಿತಂ ರತ್ನಕಂಗಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರೀ ಪಿಂಚಾಮಸೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ
उत्फुल्ल पद्मपत्राक्षं नीलजीमुत्सन्निभं यादवानां शिरोरत्नं कृष्णं वन्दे जगद्गुरुं रुक्मिणीकेळि संयुक्तं पीताम्बरसुशोभितं आवाप्त तुलसीगन्धं कृष्णं वन्दे जगद्गुरुं गोपिकानां कुजद्वन्द्वं कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं क्षीरोत्साङ्कं महोरस्तं वनमाला विराजितं शङ्खचक्रधरं देवं कृष्णं वन्दे जगद्गुरुं कृष्णाष्टकमिदं पुण्यं प्रातरुत्थाय पठेत कोटिजन्मकृतं पापं स्मरणेन विनश्यति। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशिरोभङ्गपञ्चाननपराक्रमः श्रीमान् वेङ्कटनाथार्यश्चिरं विजयतां भुवि। श्रीमते निगमान्तमहादेशिकाय नमः। सर्वं श्रीवासुदेवार्पणमस्तु। ನಮಸ್ಕಾರ ಮಾಮ. ನಮಸ್ಕಾರ ಮಾಮ. नमस्कारम्।